ನಾನು 3 ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿರ್ತೇನೆ. ಇದಕ್ಕೆ ನನ್ನ ಪರಿಶ್ರಮದೊಂದಿಗೆ ನನಗೆ NCG ಕೋರ್ ಬ್ಯಾಚಲ್ಲಿ ಸಿಕ್ಕಂಥ ಮಾರ್ಗದರ್ಶನವೂ ಕಾರಣ. NCGಯಲ್ಲಿ ನಾನು ಓದುವುದ್ರ ಜೊತೆಗೆ ನನಗೆ ಅಲ್ಲಿ ಸಿಕ್ಕಂಥ ಎಕ್ಸ್ಪರ್ಟ್ ಕ್ಲಾಸಸ್ ಆಗ್ಬೋದು, ಟೆಸ್ಟ್ ಸೀರೀಸ್ ಆಗ್ಬೋದು, ಮತ್ತು ಪರ್ಸನಲ್ ಮೆಂಟರ್ಶಿಪ್ ನನಗೆ ಭಾಳ ಹೆಲ್ಪ್ ಮಾಡ್ತು. ನೀವು KS ಆಫೀಸರ್ ಆಗಬೇಕು ಅಂತ ಆಸೆ ಇದ್ದಲ್ಲಿ ಇದೇ 29 ಜೂನ್ KS ಸ್ಕಾಲರ್ಶಿಪ್ ಟೆಸ್ಟ್ ನಡೀತಾ ಇದೆ NCGಯಲ್ಲಿ. ನೀವು ಎನ್ರೋಲ್ ಆಗ್ಬೋದು. ಐ ಸ್ಟಾರ್ಟೆಡ್ ಹಿಯರ್, ಯು ಟು ಕ್ಯಾನ್ ಸ್ಟಾರ್ಟ್. ಲೆಟ್ ದಿಸ್ ಬಿ ಯುವರ್ ಟರ್ನಿಂಗ್ ಪಾಯಿಂಟ್. Hi everyone, welcome to NCG Competitive Institute. Okay, today new video session DRDO. ಈ ಒಂದು ವಿಡಿಯೋ ಸೆಷನ್ DRDO ಅನ್ನೋದು ಕಂಟಿನ್ಯೂಸ್ ಸೀರೀಸ್ ವಿಡಿಯೋ ಇರುತ್ತೆ. ಫಸ್ಟ್ ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ DRDO ಅನ್ನೋದು ಯಾವ ಥರ ಆರ್ಟಿಸ್ಟ್ ಟಾಪಿಕ್ ಅಂದರೆ ಸನ್ ರೈಸಿಂಗ್ ಟಾಪಿಕ್ ಇದ್ದಂತೆ. ಯಾಕಂದರೆ ನಮಗೆ ಬೇರೆ ಒಂದು ಸಿಲೆಬಸ್ಸಲ್ಲಿ ಬೇರೆ ಒಂದು ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಆದರೆ ಈ ಒಂದು DRDO ಅನ್ನೋದು ಯಾವುದೇ ಒಂದು ಸಿಲೆಬಸ್ಸಲ್ಲಿ ನಮಗೆ ಸಿಗೋದಿಲ್ಲ. ಯಾಕಂದರೆ ನಾವು ಸಿಲೆಬಸ್ಸಲ್ಲಿ ಓದೋದಕ್ಕೂ ಆಗೋದಿಲ್ಲ. ಅದರಿಂದ ಈ ಟಾಪಿಕ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ. ಓಕೆ, ಈ ಒಂದು DRDO ಅನ್ನೋದು ಈ ಒಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗಿ ಈಗ ಆಪರೇಷನ್ ಸಿಂಧೂರ್ವರೆಗೂ ಏನು ಫುಲ್ ಅಪ್ಡೇಟ್ ಇದೆಯೋ ಎಲ್ಲದು ಕ್ಲಿಯರ್ ಕಟ್ಟಾಗಿ ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ಬೇಸಿಕ್ ವಿಡಿಯೋನ ಫಸ್ಟು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ಸೀರೀಸು ಒಂದೊಂದೇ ವಿಡಿಯೋ ಬರ್ತಾ ಇರುತ್ತೆ. ಈ ವಿಡಿಯೋನ ಸದುಪಯೋಗ ಪಡ್ಕೊಳ್ಳಿ. ಓಕೆ ಓಕೆ ಫಸ್ಟ್ DRDO. ನಮಗೆ ಮೇನ್ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಾಗ DRDO ಅಂದರೆ ಏನಾಗುತ್ತೆ ಅಂದರೆ ಅದರ ಫುಲ್ ಫಾರ್ಮ್ ಕೇಳ್ತಾ ಹೋಗ್ತಾನೆ. ಅಬ್ರಿವೇಷನ್ ಫಸ್ಟ್ ಕೇಳ್ತಾ ಹೋಗ್ತಾನೆ. ಸಂಕ್ಷಿಪ್ತ ರೂಪ ಬರೀರಿ ಅಂತ ಕೇಳ್ತಾ ಹೋಗ್ತಾನೆ. ಏನಿದು DRDO ಫುಲ್ ಫಾರ್ಮ್? ಡಿಫೆನ್ಸ್, ಡಿ ಅಂದರೆ ಡಿ ಫಾರ್ ಡಿಫೆನ್ಸ್, ಆರ್ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ತುಂಬ ಇಂಪಾರ್ಟೆಂಟು. ಇಲ್ಲೇ ತುಂಬ ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡೋ ಫ್ಯಾಕ್ಟರ್ಗಳು ಕೊಡ್ತಾರೆ. ಡಿಫೆನ್ಸ್ ಅನ್ನೋ ಒಂದು ಜಾಗದಲ್ಲಿ ಬೇರೆ ಒಂದು ಪದ ಹಾಕ್ಬೋದು, ರಿಸರ್ಚ್ ಅನ್ನೋ ಒಂದು ಜಾಗದಲ್ಲಿ ಬೇರೆ ಒಂದು ಪದ ಹಾಕ್ಬೋದು. ಫಾರ್ ಎಕ್ಸಾಂಪಲ್ DRDOನ ಮತ್ತೆ ಅವರು ಏನು ಕನ್ಫ್ಯೂಸ್ ಮಾಡಿ ಬರೀಬೋದು ಅಂದರೆ ಡಿಫೆನ್ಸ್ ನಾರ್ಮಲ್ ಆಗೇ ಇರುತ್ತೆ, ರಿಸರ್ಚ್ ಅನ್ನೋದ್ರ ರಾಕೆಟ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹಾಕ್ಬಿಡ್ಬೋದು. ಕರೆಕ್ಟ್ ಅಲ್ವಾ? DRDO ಎಲ್ಲ ಕೇಳಿದ್ದೆ, ಇದು ರಾಕೆಟ್ ಬಗ್ಗೆ ಮೇಲ್ಗಡೆ ಎಲ್ಲ ಹೋಗೋದ್ರ ಬಗ್ಗೆ ಏನೋ ಇರುತ್ತೆ. ಕರೆಕ್ಟ್, ರಾಕೆಟ್ ಅಂತ ಕನ್ಫರ್ಮ್ ಆಗಿ ನಾವು ಗೊತ್ತಿಲ್ಲದಲೇ ಆ ಥರ ಆಪ್ಷನ್ನ ಪಿಕ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಕನ್ಫರ್ಮ್ ಆಗಿ ಗೊತ್ತಾದಾಗ ಏನಾಗುತ್ತೆ, ಡಿಫೆನ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತ ಹೋಗ್ತೀವಿ, ರಕ್ಷಣಾ ಅಂತ ಕರಿತೀವಿ, ರಕ್ಷಣಾ. ರಿಸರ್ಚ್ ಅಂದ್ರೆ ಸಂಶೋಧನೆ, ಸಂಶೋಧನೆ. ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಏನಂತ, ಅಭಿವೃದ್ಧಿ ಅಂತ ಕರಿತೀರ, ಅಭಿವೃದ್ಧಿ. ಆರ್ಗನೈಸೇಷನ್ ಅಂದ್ರೆ ಸಂಘಟನೆ, ಸಂಘಟನೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ನಾವು DRDO ಒಂದು ಟಾಪಿಕಲ್ಲಿ ಫಸ್ಟ್ ಏನು ನೋಡ್ತೀವಿ ಅಂದರೆ ಅಬ್ರಿವೇಷನ್ ನೋಡ್ತೀವಿ. ಯಾಕಂದರೆ ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೇಮ್ ಇರುತ್ತೆ, 4 ಆಪ್ಷನ್ ABCD ಸೇಮ್ ಟು ಸೇಮ್ ಇರುತ್ತೆ, ಒಂದು ವರ್ಡ್ನ ಚೇಂಜ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಿಖರತೆ ಇರಬೇಕು, ಸ್ಪೆಸಿಫಿಕ್ ಇರಬೇಕು. ಆ ಸ್ಪೆಸಿಫಿಕ್ ನಾವು ಇಂದ ಏನಾಗ್ತದೆ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಈ DRDOನ ಒಂದು ಧ್ಯೇಯವಾಕ್ಯ ಅಂತ ಕರೀತಾರೆ. ಧ್ಯೇಯವಾಕ್ಯ ಯಾವುದು ಅಂತ ಕೇಳ್ಬೋದು. ಓಕೆ, ಬಲಸ್ಯ ಮೂಲಂ ವಿಜ್ಞಾನಂ ಅಂತ. ಬಲಸ್ಯ ಮೂಲಂ ವಿಜ್ಞಾನಂ ಸಂಸ್ಕೃತದಲ್ಲಿ ಕೇಳಿದ್ರೆ ಬಲಸ್ಯ ಮೂಲಂ ವಿಜ್ಞಾನಂ ಅಂತ ಕರಿತೀವಿ. ಇನ್ನೇನ ಇಂಗ್ಲೀಷಲ್ಲಿ ಕೇಳಿದ್ರೆ ಸ್ಟ್ರೆಂತ್ ಆರಿಜಿನ್ ಇನ್ ಸೈನ್ಸ್, ಸ್ಟ್ರೆಂತ್ ಆರಿಜಿನ್ ಇನ್ ಸೈನ್ಸ್. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಲ ವಿಜ್ಞಾನದಲ್ಲಿದೆ ಅಂತ ಹೇಳ್ಬೋದು. ಬಲ ವಿಜ್ಞಾನದಲ್ಲಿದೆ. ಎಲ್ಲಿದೆ? ಬಲ ವಿಜ್ಞಾನದಲ್ಲಿದೆ. ಓಕೆ, ಬಲ ಎಲ್ಲಿದೆ? ವಿಜ್ಞಾನದಲ್ಲಿದೆ. ಹಾಗಾದ್ರೆ ಈ ಒಂದು DRDO ಸ್ಥಾಪನೆ ಆದ ವರ್ಷ ಕೇಳ್ತಾ ಬರ್ತಾನೆ. DRDO ಸ್ಥಾಪನೆ ಆದ ವರ್ಷ 1958 ಜಾನ್ 1. ಈ ವರ್ಷ ಏನಾಗುತ್ತೆ, DRDO ಸ್ಥಾಪನೆ ಆಗ್ತಾ ಬರುತ್ತೆ. 1958 ಜಾನ್ 1ನೇ ತಾರೀಕು ಈ ವರ್ಷ ಸ್ಥಾಪನೆ ಆಗುತ್ತೆ. ಓಕೆ, ಈ DRDO ಬಗ್ಗೆ ನಾವು ಇನ್ನು ಮುಂದೆ ತುಂಬ ಚರ್ಚೆ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ನೋಡೋಣ. ನಮಗೆ ಸ್ವಲ್ಪ ಬೇಸಿಕ್ ಬೇಕು. ಈ DRDO ತಿಳ್ಕೊಬೇಕು ಅಂದ್ರೆ ಏನು DRDO, ಯಾಕೆ ಈ DRDO ಸಂಸ್ಥೆ ಇದೆ, ಯಾಕೆ DRDO ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೊಂದು ಬೇಸಿಕ್ ತಿಳ್ಕೊಬೇಕಾಗತ್ತೆ. ಓಕೆ, ಆ ಬೇಸಿಕ್ ನೋಡೋಣ. ನಿಮ್ಗೆಲ್ಲರಿಗೂ ಸ್ಕ್ರೀನ್ ಮೇಲೆ ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಂಡಿಯಾ ಮ್ಯಾಪ್, ಫಿಸಿಕಲ್ ಇಂಡಿಯನ್ ಮ್ಯಾಪ್ ಕಾಣಿಸ್ತಾ ಇದೆ. ಈಗ ನಾನು ಇಂಡಿಯಾ ಮ್ಯಾಪಲ್ಲಿ ಈ ಒಂದು ಯಾವುದು ಮೇಲ್ಗಡೆ ತುದಿಯನ್ನು ನೋಡೋಣ. ಕಾಶ್ಮೀರವನ್ನು ಕನ್ಸಿಡರ್ ಮಾಡಿದಾಗ ಇಂದಿರಾ ಕೋಲ್ ಅಂತ ಕರಿತೀವಿ. ಆ ಇಂದಿರಾ ಕೋಲಿಂದ ಇಂದಿರಾ ಪಾಯಿಂಟ್ವರೆಗೂ, ಫಾರ್ ಎಕ್ಸಾಂಪಲ್ ನಿಕೋಬಾರ್ ಹತ್ರ ಇಂದಿರಾ ಪಾಯಿಂಟ್ ಬರುತ್ತೆ. ಆ ಇಂದಿರಾ ಪಾಯಿಂಟ್ವರೆಗೂ ಓಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಇಂದಿರಾ ಕೋಲಿಂದ ಇಂದಿರಾ ಪಾಯಿಂಟ್ವರೆಗೂ
ಸರ್ ನಮಗೆ ಡಿಸ್ಟೆನ್ಸ್ ಎಲ್ಲ ನೆನ್ಪಿಡೋಕ್ಕಾಗೋದಿಲ್ಲ. ಓಕೆ, ಸೊ ಒಂದು ಟ್ರಿಕ್ ಇದೆ ನೋಡಿ. 1 2 3 ಎಲ್ಲರಿಗೂ ಗೊತ್ತಲ್ಲ, 1 2 3 4 ಎಲ್ಲರಿಗೂ ಗೊತ್ತಲ್ಲ. ಸೇಮ್ 1 2 3 4 ಕಿಲೋಮೀಟರ್ಸ್ 3214 ಕಿಲೋಮೀಟರ್ ಇದೆ. ಯಾವುದು? ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಎಷ್ಟು ಕಿಲೋಮೀಟರ್ ಇದೆ? 3214 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ ಸರ್, ಹಾಗಾದರೆ ನಾರ್ತ್ ಟು ಸೌತ್ ಹೇಳಿದ್ರಿ, ಹಾಗಾದರೆ ಈಸ್ಟ್ ಟು ವೆಸ್ಟ್ ಎಷ್ಟಿದೆ ಸರ್? ಹಾಗಾದರೆ ಇಲ್ಲಿ ಇಂದಿರಾ ಕೋಲ್ ಇದೆ, ಇಲ್ಲಿ ಇಂದಿರಾ ಪಾಯಿಂಟ್ ಇದೆ. ಕೇಳ್ದಂಗೆ ಕ್ವಶನ್ ಜಿಯೋಗ್ರಫಿಲಿ ಬರುತ್ತೆ. ಏನು ಇಂದಿರಾ ಪಾಯಿಂಟ್ ಎಲ್ಲಿ ಕಂಡು ಬಂತು, ಇಂದಿರಾ ಕೋಲ್ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಆನ್ಸರ್ ಮಾಡಬೇಕಾಗತ್ತೆ. ಇಂದಿರಾ ಕೋಲಲ್ಲಿ ನಮ್ಮ ಒಂದು ತಲೆಭಾಗ, ಭಾರತದ ತಲೆಭಾಗ ಆದ ಒಂದು ಕಾಶ್ಮೀರದಲ್ಲಿ, ಇಂದಿರಾ ಪಾಯಿಂಟ್ ಇಲ್ಲಿ ನಮ್ಮ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪದ ಸಮೂಹದಲ್ಲಿ, ಪರ್ಟಿಕ್ಯುಲರ್ ನಿಕೋಬಾರ್ ಎಲ್ಲ ಒಂದು ಹಳ್ಳಿಯಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ. ಓಕೆ, ಈಗ ರನ್ ಆಫ್ ಕಚ್ ಈ ಕಡೆ ಅರುಣಾಚಲ ಪ್ರದೇಶ ಓಕೆ ಇದೆ. ಹಾಗಾದ್ರೆ ಸರ್ ಇದೆಷ್ಟು ಡಿಸ್ಟೆನ್ಸ್ ಇದೆ ಸರ್? ಇದನ್ನು ನೆನ್ಪಿಡೋದಕ್ಕಾಗೋದಿಲ್ಲ. ನೆನ್ಪಾಕಿಡ್ತೀರಾ? ಈಸಿ ನೆನ್ಪಿಡ್ಕೊಳ್ಳಿ. ಟ್ರಿಕ್ 2, ಫಸ್ಟ್ 2 ಬರೀ, 2 ಆದಮೇಲೆ ಏನು 3, ಇನ್ನೊಂದು 3 ಬರೀರಿ. ಓಕೆ, 3 × 3 ಏನು 9, 2933 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ಪೂರ್ವದಿಂದ ಪಶ್ಚಿಮ ತಗೊಂಡಾಗ 2933 ಕಿಲೋಮೀಟರ್ ಇದೆ. ತುಂಬ ಈಸಿಯಾಗಿ ಟ್ರಿಕ್ ನೆನ್ಪಿಡ್ಕೋಬೋದು ಇದನ್ನು. ಓಕೆ, ಇವೆರಡೂ ನೆನ್ಪಿಡು. ಆಲ್ರೆಡಿ ಎಕ್ಸಾಮಲ್ಲಿ ಯಾವ್ದು ಕೇಳಿದ್ದಾನೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ನಮ್ಮ ಭಾರತದ ಒಂದು ಉದ್ದ ಎಷ್ಟಿದೆ ಅಥವಾ ಅಗಲ ಎಷ್ಟಿದೆ ಅಂತ ಕೇಳಿದ್ದಾನೆ. 2933. ಸಿಂಪಲ್. ಫಸ್ಟ್ ಏನು ಬರೀ 2 ಬರೀರಿ, 2 ಆದಮೇಲೆ ಯಾವುದು 3, ಇನ್ನೊಂದು ಸತಿ 3 ಬರೀರಿ. 3 × 3 ಎಷ್ಟು 9, 2933 ಕ್ಲಿಯರ್ ಕಿಲೋಮೀಟರ್ ಸರ್. ಓಕೆ, ಈ ಒಂದು ವಿಸ್ತೀರ್ಣದಲ್ಲಿ ನಮ್ಮ ಒಂದು ಏನು ಇಂಡಿಯಾ ಇದೆ. ಓಕೆ, ಹಾಗಾದರೆ ಸರ್ ಟೋಟಲ್ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್? ಇದೆಲ್ಲ ಬೇಕಾ? ಆಲ್ರೆಡಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, 32 ಓಕೆ 678 ಸ್ಕ್ವೇರ್ ಕಿಲೋಮೀಟರ್ಸ್, ಚದುರ ಕಿಲೋಮೀಟರ್ಸ್ ಅಂತ ಬರುತ್ತೆ. 32,87,263 ಸ್ಕ್ವೇರ್ ಕಿಲೋಮೀಟರ್ ಈ ಡಿಸ್ಟೆನ್ಸ್ ಏನು ಚದುರ ಸ್ಕ್ವೇರ್ ಮೀಟರ್ ವಿಸ್ತೀರ್ಣ ಇದೆ. ಯಾವುದು ನಮ್ಮ ಒಂದು ಭಾರತದ ವಿಸ್ತೀರ್ಣ ಇಷ್ಟಿದೆ ಸರ್. ಇದನ್ನ ಹೆಂಗೆ ಬರೆಯೋದು? ಇದಕ್ಕೇನೋ ಟ್ರಿಕ್ ಇದೆಯಾ? ಎಸ್ ಇದೆ. ನಿಮ್ಗೆಲ್ಲರಿಗೂ ಗೊತ್ತು 3 ಮತ್ತು 2, 3 ಆದಮೇಲೆ 2 ಗೊತ್ತು. ಇದನ್ನೇನು ಮಾಡಿ ಉಲ್ಟಾ ಬರೀರಿ. ಫಸ್ಟ್ ಏನು ಬರೀರಿ, ಇಲ್ಲಿ 2 ಬರೀರಿ ಲಾಸ್ಟಿಗೆ, ಆಮೇಲೆ 3 ಬರೀರಿ. 3 × 2 ಎಷ್ಟಾಯಿತು? 6 ಆಯಿತು. 6 ಆದಮೇಲೆ ಏನಾಯಿತು? 7 ಆಯಿತು. 7 ಆದಮೇಲೆ ಏನಾಯಿತು? 8 ಆಯಿತು. ಓಕೆ, 32,87,362 ಸ್ಕ್ವೇರ್ ಕಿಲೋಮೀಟರ್ಸ್ ನಮ್ಮ ಒಂದು ಭಾರತದ ವಿಸ್ತೀರ್ಣ. ಇಷ್ಟು ವಿಸ್ತೀರ್ಣ ನಮ್ಮ ಭಾರತ ಹೊಂದಿದೆ. ಓಕೆ, ಹಾಗಾದರೆ ಇಷ್ಟು ವಿಸ್ತೀರ್ಣ ಹೊಂದಿದ್ರೆ ನಮ್ಮ ಭಾರತ ಈ ವಿಶ್ವದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಆಗಿರುತ್ತೆ? ಈ ವಿಶ್ವದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಆಗಿರುತ್ತೆ? ಆ ಒಂದು ಪಾಯಿಂಟಿಗೆ ಬಂದಾಗ 7ನೇ ದೊಡ್ಡ ರಾಷ್ಟ್ರ ಆಗಿದೆ. 7ನೇ ಒಂದು ದೊಡ್ಡ ರಾಷ್ಟ್ರ ಆಗಿದೆ. 7th. ಹಾಗಾದ್ರೆ ಸರ್ ಇಲ್ಲಿ 7th ಫಸ್ಟ್ ಯಾವುದು? ರಷ್ಯಾ ಫಸ್ಟ್ ಇದೆ. ಸೆಕೆಂಡ್ ಯಾವುದಿದೆ? ಕೆನಡಾ ಸೆಕೆಂಡ್ ಇದೆ. ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇದೆ. ನೆಕ್ಸ್ಟ್ ಚೀನಾ ಇದೆ. ಅದರ ನೆಕ್ಸ್ಟ್ ಬ್ರೆಜಿಲ್ ಇದೆ. ಅದರ ನೆಕ್ಸ್ಟ್ ಆಸ್ಟ್ರೇಲಿಯಾ ಇದೆ. ಅದರ ನೆಕ್ಸ್ಟ್ ಇಂಡಿಯಾ ಇದೆ. ಓಕೆ, ಈ ರೀತಿ ಇದೆ ಸರ್. ಇದನ್ನು ನೆನ್ಪಿಟ್ಕೊಳಕ್ಕೆ ಏನಾದರೂ ಟ್ರಿಕ್ ಇದೆಯಾ? ಎಸ್ ಇದೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ NCG ಅಕಾಡೆಮಿಯವರು KS ಮಿಷನ್ 2026 ಅಂತ ಒಂದು ಹೊಸ ಇನಿಷಿಯೇಟಿವ್ನ ತೊಗೊಂಬಂದಿದ್ದಾರೆ. ಈ ಇನಿಷಿಯೇಟಿವ್ ಸ್ಪೆಷಾಲಿಟಿ ಏನು ಅಂತಂದರೆ, ಇದ್ರ ಕೆಳಗಡೆ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಟೆಸ್ಟ್ನ ನಡೆಸ್ತಾ ಇದ್ದಾರೆ. ಅದು ದಿನಾಂಕ 29 ಜೂನ್ 29ನೇ ತಾರೀಕು NCG ಅಕಾಡೆಮಿನಲ್ಲೇ ಈ ಟೆಸ್ಟ್ನ ಒಂದು ಇಟ್ಕೊಂಡಿದ್ದಾರೆ. ಸೊ ಇದು ಏನು ಇದ್ರದ್ದು ಸ್ಪೆಷಾಲಿಟಿ ಸ್ಕಾಲರ್ಶಿಪ್ ಟೆಸ್ಟ್ದು ಅಂತಂದರೆ, ಫಸ್ಟ್ ಟಾಪ್ 10 ರ್ಯಾಂಕ್ಸಲ್ಲಿ ಯಾರು ತೊಗೊಳ್ತಾರೋ ಅವರಿಗೆ ಅವ್ರು ಏನು ಕೋರ್ಸ್ನ ಆಫರ್ ಮಾಡ್ತಿದ್ದಾರೆ ಅದನ್ನು 100% ಫ್ರೀಯಾಗಿ ಆಫರ್ ಮಾಡ್ತಿದ್ದಾರೆ. ಅದೇ ರೀತಿ ಫಸ್ಟ್ 30 ರ್ಯಾಂಕರ್ಸ್ಗೆ 60 ರ್ಯಾಂಕರ್ಸ್ಗೆ ಅಂತ ಅವರು ಡಿಫ್ರೆಂಟ್ ಒಂದು ಬೇರೆ ಬೇರೆ ಪ್ರೋಗ್ರಾಮ್ಸ್ನ ಒಂದು ಬೆನಿಫಿಟ್ಸ್ನ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ
ಬರೀ ಟಾಪ್ 30, ಟಾಪ್ 10, ಟಾಪ್ 20 ಅಂತೆಲ್ಲ ಏನೂ ಇಲ್ಲ. ಈ ಟೆಸ್ಟ್ನ ಯಾರೇ ಅಟೆಂಡ್ ಮಾಡಿದ್ರು ಅವರೆಲ್ರಿಗೂ ಒಂದು ರೀತಿ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಬೆನಿಫಿಟ್ ಏನು ಇದರಿಂದ ಅಂತಂದರೆ, ನಾಟ್ ಜಸ್ಟ್ KAS exam, it even applies for all the state government exams. ಸಪೋಸ್ ನೀವು KASಗೆ ಅಂತ ಪ್ರಿಪೇರ್ ಆಗ್ತಾ ಇರ್ತೀರಾ, KAS ನೋಟಿಫಿಕೇಶನ್ ಸ್ವಲ್ಪ ತಡ ಆಗ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಬೇರೆ ಯಾವುದೋ ಎಕ್ಸಾಮ್ನ ಕರೀತು, PSI ಅದು ಇದು ಬೇರೆ ಯಾವುದಾದ್ರೂ ಎಕ್ಸಾಮ್ನ ಕರೆದಾಗ ನಿಮ್ಮ ಒಂದು ಸ್ಕಾಲರ್ಶಿಪ್ ನೀವೇನು ಮೆರಿಟ್ ಇಲ್ಲಿ ಗೇನ್ ಮಾಡಿರ್ತೀರಾ, ನಿಮಗೆ ಫ್ರೀ ಆಗಿ ಆ ಎಕ್ಸಾಮ್ಸ್ಗೂ ಕೋಚಿಂಗ್ನ ಇವರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ನೀವೇನು ಟೆಸ್ಟ್ ಬರೀತಿರೋ ಅದು 2 ಪೇಪರ್ ಆಗಿರಲ್ಲ. ಇವಾಗ KAS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಪೇಪರ್ 1, ಪೇಪರ್ 2 ಅಂತ ಇರುತ್ತಲ್ವ. ಸೊ ಆ 2 ಪೇಪರ್ನ ಕಂಬೈನ್ ಮಾಡಿ ಇವರು ಒಂದೇ ಪೇಪರ್ನ ನಿಮಗೆ ಟೆಸ್ಟ್ಗೆ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಟೆಸ್ಟ್ ಬರೆದ್ಮೇಲೆ ಮೇ ಬಿ ಇನ್ ದ ನೆಕ್ಸ್ಟ್ 2 or 3 days ಆ ಪೇಪರ್ನ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾರೆ. ಸೊ ದಟ್ ನಿಮಗೆ ಕೀ ಆನ್ಸರ್ ಸಿಕ್ದಂಗೂ ಆಗುತ್ತೆ, ನಿಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ಯಾವ ರೀತಿ ಇದೆ, ನೀವೇನು ಇಂಪ್ರವೈಸ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಐ ರೆಕಮೆಂಡ್ ದಿಸ್ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಟೆಸ್ಟ್. ಕಮ್ ಇನ್ ಮೋರ್ ನಂಬರ್ಸ್, ಬನ್ನಿ ಟೆಸ್ಟ್ನ ತಗೊಳ್ಳಿ, ಪ್ಲೀಸ್ ಎನ್ಕ್ಯಾಶ್ ಇಟ್ ಆ್ಯಂಡ್ ಚಾನಲೈಸ್ ಯುವರ್ ಪ್ರಿಪರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿ, ನಿಮಗೆ ಎಲ್ಲರಿಗೂ RCB ಗೊತ್ತು, ಯಾಕಂದರೆ ರೀಸೆಂಟ್ಲಿ ಕಪ್ ಗೆದ್ದಿದ್ದಾರೆ. ಓಕೆ, RCB ಒಂದು ನೇಮ್ನ ನೆನ್ಪಿಟ್ಕೊಳ್ಳಿ, RCB. ನೆಕ್ಸ್ಟ್ ನಿಮ್ಗೆಲ್ಲರಿಗೂ CAA ಗೊತ್ತು. ಓಕೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ, CAA. ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡ್ಗೆ ಓದ್ತಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಈಗ ಫಸ್ಟ್ ಯಾವುದು? ರಷ್ಯಾ. ಅದಾದ್ಮೇಲೆ ಕೆಳಗಡೆ ಬನ್ನಿ, ನೆಕ್ಸ್ಟ್ ಯಾವುದು? ಕೆನಡಾ. ಓಕೆ, ನೆಕ್ಸ್ಟ್ ಯಾವುದು? ಕೆನಡಾ. ಅದಾದ್ಮೇಲೆ ನೆಕ್ಸ್ಟ್ ಯಾವುದು? ಅಮೇರಿಕಾ. ಅದಾದ್ಮೇಲೆ ನೆಕ್ಸ್ಟ್ ಯಾವುದು? ಚೀನಾ ಆದ್ಮೇಲೆ ನೆಕ್ಸ್ಟ್ ಯಾವುದು? ಬ್ರೆಜಿಲ್ ಆದ್ಮೇಲೆ ನೆಕ್ಸ್ಟ್ ಯಾವುದು? ಆಸ್ಟ್ರೇಲಿಯಾ. ಓಕೆ, ಈ ರೀತಿ ನೆನ್ಪಿಟ್ಕೋಬಹುದು. ಸಿಂಪಲ್ ಆಗಿ ಈ ರೀತಿ ಬರೆದು ನೀವು ಇದನ್ನ ನೆನ್ಪಿಟ್ಕೋಬಹುದು. ಹೇಗೆ? RCB ಅಂತ ಫಸ್ಟ್ ಬರೀರಿ, ನೆಕ್ಸ್ಟ್ CAA ಅಂತ ಬರೀರಿ. ಈಗ ಬಂದ್ರೆ ನಿಮಗೆ ಏನಾಗುತ್ತೆ? ಕಂಟಿನ್ಯೂಸ್ ಸಿಗ್ತಾ ಹೋಗುತ್ತೆ. ಸರ್, ಇದನ್ನ ಎಕ್ಸಾಮಲ್ಲಿ ಕೇಳಿದಾರ? ಆಲ್ರೆಡಿ ಕೇಳಿದ್ದಾರೆ. ಓಕೆ, ನಮ್ಮದು 7ನೇ ದೊಡ್ಡ ರಾಷ್ಟ್ರ, ನಮ್ಮದು 2.4 ಅಷ್ಟು. ನಮ್ಮ ಒಂದು ಭಾರತ 2.4% ಭೂಮಿಯನ್ನು ಏನು ಮಾಡಿದೆ? ನಮ್ಮ ವರ್ಲ್ಡ್ ಜಿಯೋಗ್ರಫಿಲಿ 2.4% ನಮ್ಮ ಭೂಮಿಯನ್ನು ಹೊಂದಿದೆ. ಓಕೆ, ಇಷ್ಟು ನಮ್ಮ ಒಂದು ಭಾರತ ಯಾವ ಒಂದು ಸ್ಥಾನದಲ್ಲಿದೆ ವರ್ಲ್ಡಲ್ಲಿ ಅಂತ. ಓಕೆ, ಹಾಗಾದರೆ ಈ ಭಾರತ 32,78,263 ಚದುರ ಕಿಲೋಮೀಟರ್ ಭಾರತ ಯಾವ ದೇಶಗಳ ನಡುವೆ ಒಂದು ಗಡಿಯನ್ನು ಹಂಚಿಕೊಂಡಿದೆ ಅಂತ. ಓಕೆ, ನಮ್ಮ ಒಂದು ಭಾರತ 11 ದೇಶಗಳ ನಡುವೆ ಏನು ಮಾಡಿದೆ? ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? 11 ದೇಶಗಳ ನಡುವೆ ಗಡಿಯನ್ನು ಹಂಚಿಕೊಂಡಿದೆ. ನಮ್ಮ ಒಂದು ಭಾರತ 11 ದೇಶಗಳ ನಡುವೆ ಮಾಡಿದೆ, ಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು ಅಂದರೆ, ಎಲ್ಲರಿಗೂ ಗೊತ್ತಿರೋ ಥರ ಬಾಂಗ್ಲಾದೇಶ ಆಗಿದೆ. ಬಾಂಗ್ಲಾದೇಶ ಏನಾಗಿದೆ? ಅತಿ ಹೆಚ್ಚು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಭಾರತದ ಜೊತೆ. ಭಾರತವು ಬಾಂಗ್ಲಾದ ಜೊತೆ ಅತಿ ಹೆಚ್ಚು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಅದಾದ ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್ ಅಂದರೆ, ಚೀನಾ ಇದೆಯಲ್ಲ, ಇದು ಅದಾದ ನೆಕ್ಸ್ಟ್ ಬರುತ್ತೆ. ಅದಾದ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ, ಕಂಟಿನ್ಯೂಸ್ ಆಗಿ ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ 1 ಕಿಲೋಮೀಟರ್ಗಳು ಅದನ್ನು ಕೊಟ್ಟಿದ್ದೀನಿ. ಅದಾದ ನೆಕ್ಸ್ಟ್ ಪಾಕಿಸ್ತಾನ ಆಗುತ್ತೆ, ಅದಾದ ನೆಕ್ಸ್ಟು ನೇಪಾಳ ಆಗುತ್ತೆ, ಅದಾದಮೇಲೆ ಮಯನ್ಮಾರ್ ಆಗುತ್ತೆ, ಅದಾದಮೇಲೆ ಭೂತಾನ್ ಆಗುತ್ತೆ. ಅತಿ ಕಡಿಮೆ ಅಂದರೆ ಅಫ್ಘಾನಿಸ್ತಾನ ಆಗುತ್ತೆ. ಯಾವುದಾಗುತ್ತೆ? ಅಫ್ಘಾನಿಸ್ತಾನ ಆಗುತ್ತೆ. ಓಕೆ, 100 ಕಿಲೋಮೀಟರ್ ಆರ್ 93 ಕಿಲೋಮೀಟರ್ ಒಂದರಲ್ಲಿ ಕೊಟ್ಟಿರ್ತಾರೆ, ಒಂದರಲ್ಲಿ 100 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಓಕೆ, ಈ ಥರ ಒಂದು ಗಡಿಯನ್ನು ಹಂಚಿಕೊಂಡಿದೆ ನಮ್ಮ ಒಂದು ಭಾರತ. ಇಲ್ಲಿ ನಮ್ಮ ಭಾರತ ಇಷ್ಟು ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ಈ ಗಡಿಯ ಪ್ರದೇಶಗಳಲ್ಲಿ ನಮಗೆ ಪರ್ಯಾಯ ದ್ವೀಪ ಆಗಿರೋದ್ರಿಂದ ನಮ್ಮ ಭಾರತ ಕೋಸ್ಟಲ್ ಏರಿಯಾ ಬರುತ್ತೆ ಮತ್ತು ಲ್ಯಾಂಡ್ ಏರಿಯಾ ಬರುತ್ತೆ. ಲ್ಯಾಂಡ್ ಬಾರ್ಡ್ರ್ ಕೂಡ ಬರುತ್ತೆ, ಕೋಸ್ಟಲ್ ಬಾರ್ಡ್ರ್ ಕೂಡ ಬರುತ್ತೆ. ಹಾಗಾದರೆ ಲ್ಯಾಂಡ್ ಬಾರ್ಡ್ರ್ ನಮ್ಮ ಒಂದು ಭಾರತ ದೇಶ 15,200 ಕಿಲೋಮೀಟರ್ ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್ 15,200 ಕಿಲೋಮೀಟರ್ ಒಂದು ಲ್ಯಾಂಡ್ ಬಾರ್ಡ್ರನ್ನ ಬೇರೆ ಒಂದು ದೇಶಗಳ ಜೊತೆ ಹಂಚಿಕೊಂಡಿದೆ. ಯಾವುದು? ನಮ್ಮ ಭಾರತ. ಹಾಗಾದರೆ 6,100 ಕಿಲೋಮೀಟರ್ ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ ಪ್ರದೇಶವನ್ನು
ಬೇರೆ ಒಂದು ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇದು ದ್ವೀಪವನ್ನು ಹೊರತುಪಡಿಸಿ ಅಂದರೆ ಐಲ್ಯಾಂಡನ್ನು ಹೊರತುಪಡಿಸಿ ಎಷ್ಟು 6100 ಕಿಲೋಮೀಟರ್ ಐಲ್ಯಾಂಡ್ಗಳನ್ನು ಸೇರಿಸಿದ್ರೆ 7517 ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಹಂಚ್ಕೊಂಡಿದೆ ಕರಾವಳಿಯ ಜೊತೆ. 7517 ಕಿಲೋಮೀಟರ್ ವಿಸ್ತೀರ್ಣ ಹಂಚ್ಕೊಂಡಿದೆ. ಈ ನಂಬರ್ಗಳು ತುಂಬಾ ಇಂಪಾರ್ಟೆಂಟು. ಈ ಆಲ್ರೆಡಿ 6100 ಕಿಲೋಮೀಟರ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಕ್ಲಿಯರ್? ಇಷ್ಟು ಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ ನಮ್ಮ ಒಂದು ಕೋಸ್ಟಲ್ ಏರಿಯಾ 7517 ಇದೆ. ಯಾವುದನ್ನ ಅಂಡಮಾನ್ ನಿಕೋಬಾರ್ ಪ್ಲಸ್ ಲಕ್ಷದ್ವೀಪವನ್ನು ಕನ್ಸಿಡರ್ ಮಾಡಿದ್ರೆ ಇಟ್ಸ್ 7517 ಕಿಲೋಮೀಟರ್. ಅದನ್ನು ಎಕ್ಸೆಪ್ಟ್ ಆ ಒಂದು ಐಲ್ಯಾಂಡ್ಗಳನ್ನ ಎಕ್ಸೆಪ್ಟ್ ಮಾಡಿದಾಗ ಯಾವುದು 6100 ಕಿಲೋಮೀಟರ್ ಡಿಸ್ಟೆನ್ಸನ್ನು ಹೊಂದಿದೆ. ಓಕೆ, ಟೋಟಲ್. ಓಕೆ, ಹಾಗಾದರೆ ಸರ್ ಯಾವ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿದೆ ಅಂದರೆ ನೋಡಿ 37 ಡಿಗ್ರಿ ನಾರ್ತಲ್ಲಿದೆ ಮತ್ತು ಸೌತಲ್ಲಿ ಬರ್ತಿದ್ದಂಗೆ 36.45 ಡಿಗ್ರಿ ನಾರ್ತಲ್ಲಿದೆ. ಸರ್ ಯಾಕೆ ಎರಡು ನಾರ್ತಲ್ಲೇ ಬಂತು ಅಂದರೆ ನಿಮಗೆ ಗೊತ್ತು, ನಮ್ಮ ಭೂಮಿ ಒಂದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಮ್ಮ ಇಂಡಿಯಾ ಇರೋದು. ಓಕೆ, ಆ ಇಂಡಿಯಾ ಇರೋದ್ರಿಂದ ಎರಡು ಒಂದು ಅಕ್ಷಾಂಶಗಳು ಎಂತ ಬರ್ತವೆ, ನಾರ್ತಲ್ಲೇ ಬರ್ತಾ ಹೋಗ್ತವೆ. ಈಸ್ಟಲ್ಲಿ ಬಂದಾಗ 97 ಡಿಗ್ರಿ ಟು 25 ಈಸ್ಟಲ್ಲಿ ಇದೆ, 68 ಡಿಗ್ರಿ ಟು 7 ಈಸ್ಟಲ್ಲಿ ಇದೆ. ಇದು ಕೂಡ ಯಾಕೆ ಸರ್ ಈಸ್ಟಲ್ಲಿ ಇದೆ 2 ಇ ಅಂದರೆ ಈಗ ಈ ಕಡೆ ಬಂದರೆ ಈಸ್ಟಲ್ಲೇ ಬರುತ್ತೆ. ಓಕೆ, ಇಲ್ಲಿ 2 ಪಾಯಿಂಟ್ ತೋರಿಸಿದ್ರೆ ಇದು ಶ್ರೀಲಂಕಾಕ್ಕೆ ಕಂಪೇರ್ ಮಾಡಿದಾಗ ಅಂದರೆ ಧನುಷ್ಕೋಟಿ, ತಮಿಳುನಾಡಿನ ಧನುಷ್ಕೋಟಿ ಕಂಪೇರ್ ಮಾಡಿದ್ರೆ, ಬಟ್ ಇಲ್ಲಿ ಇಂದಿರಾ ಪಾಯಿಂಟ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ನಿಕೋಬಾರ್ ದ್ವೀಪದಲ್ಲಿ. ಓಕೆ, ಇವು ಆಲ್ಟಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಗಳು. ಓಕೆ ಓಕೆ ಸರ್, ಎಲ್ಲ ಒಂದು ದೇಶಗಳ ನಡುವೆ ನಮ್ಮ ಒಂದು ಭಾರತ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿದೆಯಾ, ಒಂದು ಒಳ್ಳೆಯ ವಿದೇಶಾಂಗ ನೀತಿಗಳನ್ನು ಹೊಂದಿದೆಯಾ? ಇಲ್ಲ. ಪಾಕಿಸ್ತಾನ ಮತ್ತು ಚೀನಾದ ನಡುವೆ ನಮಗೆ ಯಾವಾಗಲೂ ಏನಿದೆ, ಕಿರಿಕ್ಗಳಿದ್ದೇ ಇದ್ದಾವೆ. ಓಕೆ, ಅದು ಪರ್ಟಿಕ್ಯುಲರ್ಲಿ ಯಾವುದನ್ನು ಹೇಳಬೇಕು ಅಂದರೆ ಪಾಕಿಸ್ತಾನದ ವಿರುದ್ಧ ರೀಸೆಂಟ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ ಮತ್ತು ಯುದ್ಧ ಆಗಿದೆ ಅಂದಮೇಲೆ ಏನಿದೆ, ಅವರ ನಮ್ಮ ನಡುವೆ ವಿವಾದ ಸ್ವತಂತ್ರದಿಂದಲೂ ಇದೆ, ಸ್ವತಂತ್ರ ಬಂದಾದ ಮೇಲಿಂದಲೂ ವಿವಾದವಿದೆ. ಅಲ್ಲಿಂದ ಇರುವ ವಿವಾದ ಈ ಗಡಿಗಳಲ್ಲಿ ಆ ವಿವಾದ ಹೆಚ್ಚಾಗ್ತಾ ಇರುತ್ತೆ ಆಗಾಗ. ಅದಕ್ಕೋಸ್ಕರ ಸ್ವಲ್ಪ ಗಡಿ ಏನೇನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಇರುವ ಒಂದು ಲೈನ್ ಆಫ್ ಕಂಟ್ರೋಲ್ ಮತ್ತೆ ಲೈನ್ ಆಫ್ ಆಕ್ಚುಯಲ್ ಅಂತ ಬರುತ್ತೆ. ಅದು ಲೈನ್ ಆಫ್ ಆಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ ಬರೋದು ಯಾವುದರಲ್ಲಿ? ಪಾಕಿಸ್ತಾನದಲ್ಲಿ. ಲೈನ್ ಆಫ್ ಆಕ್ಚುಯಲ್ ಬರೋದು ಯಾವುದರಲ್ಲಿ? ಚೀನಾದಲ್ಲಿ. ಓಕೆ, ಲೈನ್ ಆಫ್ ಕಂಟ್ರೋಲ್ ಅಂದರೆ ಇಲ್ಲಿ ಇದೆಯಲ್ಲ, ಇದು ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಅಲ್ಲಿಗೆ ಲೈನ್ ಆಫ್ ಕಂಟ್ರೋಲ್ ಬರುತ್ತೆ. ಚೀನಾ ಆಕ್ಯುಪೈಡ್ ಇದೆಯಲ್ಲ, ಅಲ್ಲಿ ಲೈನ್ ಆಫ್ ಆಕ್ಚುಯಲ್ ಬರ್ತಾ ಹೋಗುತ್ತೆ. ಓಕೆ, ಅದರ ನೆಕ್ಸ್ಟ್ ಸಿಯಾಚಿನ್ ಗ್ಲೇಸಿಯರ್ ಇದೆ ನೋಡಿ, ಸಿಯಾಚಿನ್ ಗ್ಲೇಸಿಯರ್ ಇದೆ. ಇದು ಆಕ್ಸಾಯಿ ಚೀನಾ ಆಕ್ಯುಪೈಡ್ ಮಾಡಿರೋದು. ಇದು ಆಕ್ಸಾಯಿ ಚೀನಾ. ಇದು ನಮ್ಮ ಇಂಡಿಯಾದ ಒಂದು ಜಮ್ಮು ಕಾಶ್ಮೀರ. ಇದು ನಮ್ಮ ಇಂಡಿಯಾದ ಒಂದು ಜಮ್ಮು ಕಾಶ್ಮೀರ. ಓಕೆ, ಈ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಇಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಓಕೆ, ಈಗ ರೀಸೆಂಟ್ಲಿ ನೇಮಿಂಗಲ್ಲಿರೋ ಒಂದು ಏರ್ ಬೇಸ್ಗಳನ್ನ ತುಂಬ ನೇಮಿಂಗಲ್ಲಿದ್ದಾವೆ. ಅದಕ್ಕೊಂದು ಸ್ಲೈಡ್ ನೋಡಿ. ಈ ಸ್ಲೈಡಲ್ಲಿ ಏರ್ ಬೇಸ್ಗಳನ್ನು ಕೊಡ್ತಾ ಇದ್ದೀನಿ. ಲೈನ್ ಆಫ್ ಕಂಟ್ರೋಲು ಎಲ್ಲಿದೆ? 740 ಕಿಲೋಮೀಟರ್ ಇದೆ ಲೈನ್ ಆಫ್ ಕಂಟ್ರೋಲ್. ಆ ಲೈನ್ ಆಫ್ ಕಂಟ್ರೋಲ್ ಪಕ್ಕದಲ್ಲೇ ಏನಿದಾವೆ, ನಮ್ಮ ಏರ್ ಬೇಸ್ಗಳೆಲ್ಲ ಇದ್ದಾವೆ. ಆರ್ಟಿಲರಿ ಗನ್ ಪೊಸಿಷನ್ ಅಂಡ್ ಫೀಲ್ಡ್ ಸಪ್ಲೈ ಡಿಪೋರ್ಟ್, ಉದ್ದಾಂಪುರ್ ಏರ್ ಬೇಸ್, ಬ್ರಹ್ಮೋಸ್ ಬ್ಯಾಟ್ರಿ ಸೈಟ್ಸ್, ಪಠಾನ್ಕೋಟ್ ಏರ್ ಫೀಲ್ಡ್, ಬ್ರಹ್ಮೋಸ್ ಮಿಸೈಲ್ ಸ್ಟೋರೇಜ್ ಸೈಟ್, ಬಿಯಾಸ್, ಮತ್ತು ಏರ್ ಫೀಲ್ಡ್ ಅದಾಂಪುರ್, ನ್ಯೂ ಡೆಲ್ಲಿ. ನಿಯರ್ ಈ ಕಡೆ ಇಲ್ಲಿದೆ. ಬಟ್ ಇನ್ನೊಂದಿದೆ ಭುಜ್ ಏರ್ ಬೇಸ್ ಅಂತ, ಅದು ಇರೋದು ಇಲ್ಲಿ ಗುಜರಾತಲ್ಲಿದೆ. ಓಕೆ, ಭುಜ್ ಏರ್ ಬೇಸ್, ಇದು ನೆನಪಿರಲಿ. ಭುಜ್ ಏರ್ ಬೇಸ್ ಒಂದು ಸಪ್ರೇಟ್ ಆಗಿದೆ, ಇದು ಗುಜರಾತಲ್ಲಿದೆ. ಓಕೆ, ಈ ಪಾಕಿಸ್ತಾನದ ಏರ್ ಬೇಸ್ಗಳಿಗೆ ಯಾವ್ಯಾವ ಅಟ್ಯಾಕ್ ಆಯಿತು ಅಂತ, ಇಸ್ಲಾಮಾಬಾದಲ್ಲಿರೋ ಒಂದು ನೂರ್ ಖಾನ್ ಏರ್ ಬೇಸಿಗೆ ಅಟ್ಯಾಕ್ ಆಯಿತು, ಮುರಿದ್ ಏರ್ ಬೇಸಿಗೆ ಅಟ್ಯಾಕ್ ಆಯಿತು, ರಫಿಕ್ಯೂ ಏರ್ ಬೇಸ್ಗಳಿಗೆ ಅಟ್ಯಾಕ್ ಆಯಿತು. ಈ ಏರ್ ಬೇಸ್ಗಳು ಇಲ್ಲಿದೆ. ಓಕೆ, ಇಲ್ಲಿ ಡಿಸ್ಪ್ಯೂಟ್ ನಡೀತಾ ಇದೆ. ರೀಸೆಂಟ್ಲಿ ಪಾಕಿಸ್ತಾನ ಅಂಡ್ ಇಂಡಿಯಾ ಅಕ್ಯೂಸ್ಡ್ ಈಚ್ ಅದರ್ ಅಂಡ್ ಲಾಂಚಿಂಗ್ ಮಿಸೈಲ್ಸ್ ಅಟ್ ದಿ ಕೀ ಮಿಲಿಟರಿ ಬೇಸಸ್ ಆದರೆ ಇವೆಲ್ಲಿದ್ದಾವೆ. ಓಕೆ, ನೋಡಿ, ಇವನ್ನ ಒಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ಬೋದು. ನಿಮಗೆ ಡೀಟೇಲ್ ಆಗಿ ಎಷ್ಟೆಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಆ ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ, ಈಸ್ಟ್ ಟು ವೆಸ್ಟ್, ನಾರ್ತ್, ಓಕೆ, ಯಾವ ದೇಶದ ನಡುವೆ ಯಾವ ಒಂದು ಗಡಿ ರೇಖೆಗಳು ಬರ್ತಾ ಹೋಗ್ತವೆ ಅಂತ ಎಲ್ಲ ಡೀಟೇಲ್ ಆಗಿದೆ. ನಿಮಗೆ ನೋಟ್ ಮಾಡ್ಕೊತಾ ಹೋಗಿ. ಇಂದಿರಾ ಕೋಲ್ ಅಂಡ್ ಕಾಶ್ಮೀರ್ ಕನ್ಯಾಕುಮಾರಿ ಎಷ್ಟಿದೆ? 3214 ಇದೆ. ನೆಕ್ಸ್ಟ್ ರನ್ ಆಫ್ ಕಚ್ ಟು ಅರುಣಾಚಲ್ ಪ್ರದೇಶ್ 2933 ಇದೆ. ನೆಕ್ಸ್ಟ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದರೆ 32,87,263 ಸ್ಕ್ವೇರ್ ಕಿಲೋಮೀಟರ್. ಇಂಡಿಯಾ 7th largest country of the world. Okay, India accounts for the 2.4% of the total surface area
ಆಫ್ ದಿ ವರ್ಲ್ಡ್. ಅಂದರೆ 2.4% ಟೋಟಲ್ ಸರ್ಫೇಸ್ ಏರಿಯಾ ಇದೆ ನಮ್ಮ ವರ್ಲ್ಡಲ್ಲಿ. ಓಕೆ, ನೆಕ್ಸ್ಟು ಲ್ಯಾಂಡ್ ಏರಿಯಾ. ಓಕೆ, ಲ್ಯಾಂಡ್ ಬಾರ್ಡರ್ ಎಷ್ಟಿದೆ? 15,200 ಅಪ್ರಾಕ್ಸಿಮೇಟ್ಲಿ. ನೆಕ್ಸ್ಟ್ ಕೋಸ್ಟಲ್ 17,516 or 17 ನಿಯರ್ಲಿ, ಎಕ್ಸೆಪ್ಟ್ ಐಸ್ಲ್ಯಾಂಡ್ನ ಮೈನ್ ಲ್ಯಾಂಡನ್ನು ಕೋಸ್ಟಲ್ ತೊಗೊಂಡಾಗ 600,000. ಓಕೆ, ಯಾವ ಒಂದು ರಾಜ್ಯಗಳಲ್ಲಿ ಬೇರೆ ಒಂದು ದೇಶಗಳ ನಡುವೆ ಬಾರ್ಡರ್ನ ಹಂಚ್ಕೊಂಡಿಲ್ಲ ಅಂದರೆ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು ಮತ್ತು ತೆಲಂಗಾಣಗಳು ಬಾರ್ಡರ್ನ ಹಂಚ್ಕೊಂಡಿಲ್ಲ. ಲಾರ್ಜೆಸ್ಟ್ ಬಾರ್ಡರ್ನ ಯಾವ ದೇಶದ ಜೊತೆ ಹಂಚ್ಕೊಂಡಿದೆ ಅಂದರೆ ಬಾಂಗ್ಲಾದೇಶದ ಜೊತೆ ನಾವು ಲಾರ್ಜೆಸ್ಟ್ ಬಾರ್ಡರ್ನ ಹಂಚ್ಕೊಂಡಿದ್ವಿ. ಆಫ್ಘಾನಿಸ್ತಾನ ದೇಶದ ಜೊತೆ ಕಡಿಮೆ ಬಾರ್ಡರ್ನ ಹಂಚ್ಕೊಂಡಿದ್ವಿ. ನೋಡಿ, ಕಿಲೋಮೀಟರ್ ವೈಸ್ ಇದೆ, ನೋಟ್ ಡೌನ್ ಮಾಡ್ಕೊತಾ ಹೋಗಿ. ಓಕೆ, ಕ್ಲಿಯರ್? ಬಾರ್ಡರ್ ವಿತ್ ಚೀನಾದಲ್ಲಿ ಯಾವ್ಯಾವ ಬಾರ್ಡರ್ ಇದೆ? ಓಕೆ, ಚೀನಾದ ಮತ್ತೆ ಇಂಡಿಯಾದ ನಡುವೆ ಒಂದು ಲೈನ್ ಬರುತ್ತೆ, ಅದು ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್. ಸರ್ ಹೆನ್ರಿ ಮ್ಯಾಕ್ಮೋಹನ್ ಅವರು ಇದನ್ನ ಏನು ಮಾಡಿರ್ತಾರೆ? ಲೈನ್ ಎಳೆದಿರ್ತಾರೆ. ಅಕಾರ್ಡಿಂಗ್ ಟು ಶಿಮ್ಲಾ ಅಕಾರ್ಡ್ ಇನ್ 1930-14. ಓಕೆ, ಚೀನಾ ಮತ್ತು ಇಂಡಿಯಾದ ಬಾರ್ಡ್ರಲ್ಲಿ. ಓಕೆ, ದಿ ಇಂಡಿಯಾ ಮತ್ತು ನೇಪಾಳ ಬಾರ್ಡ್ರು. ಓಕೆ, ಇಲ್ಲಿ ಶಿವಾಲಿಕ್ ರೇಂಜಲ್ಲಿ ಬರ್ತಾ ಹೋಗುತ್ತೆ ಇಂಡಿಯಾ ಮತ್ತು ನೇಪಾಳ ಬಾರ್ಡ್ರು. ನೆಕ್ಸ್ಟು ಇಂಡಿಯಾ ಮತ್ತು ಭೂತಾನ್ ಬಾರ್ಡರ್. ಓಕೆ, ಇವೆಲ್ಲ ಪೀಸ್ಫುಲ್ ಆಗಿದ್ದಾವೆ, ಇವೇನು ತೊಂದರೆ ಇಲ್ಲ. ನಮಗೆ ತೊಂದರೆ ಇರೋದು ಯಾವುದು ಅಂದರೆ ಪಾಕಿಸ್ತಾನ ಮತ್ತು ಚೀನಾ ಬಾರ್ಡರ್ಗಳು. ಇಂಡೋ ಪಾಕಿಸ್ತಾನ ಬೌಂಡ್ರಿ. ಓಕೆ, ಇಂಡೋ ಪಾಕಿಸ್ತಾನದ ಬೌಂಡ್ರಿ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಎಳೆದಿರೋ ಒಂದು ರೇಖೆ ಯಾವುದು ಅಂದರೆ ರ್ಯಾಡ್ಕ್ಲಿಫ್. ಓಕೆ, ರ್ಯಾಡ್ಕ್ಲಿಫ್ ರೇಖೆ ಆಗಿರುತ್ತೆ. ಸರ್ ರ್ಯಾಡ್ಕ್ಲಿಫ್ ಅವರು ಇದನ್ನ ಎಳೆದಿರ್ತಾರೆ, ಅದಕ್ಕೆ ರ್ಯಾಡ್ಕ್ಲಿಫ್ ರೇಖೆ ಅಂತ ಕರೀತಾ ಹೋಗ್ತಾರೆ. ಅದರಲ್ಲೂ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಸರ್ ಕ್ರಿಕ್ ಆರ್ ದ ಮೇಜರ್ ಡಿಸ್ಪ್ಯೂಟ್ ರೀಜನ್. ಸರ್ ಕ್ರಿಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಎಲ್ಲಿ ನಮಗೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಕಂಡು ಬರುತ್ತೆ. ಓಕೆ ಸರ್, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನಮಗೆ ನೀವು DRDO ಪಾಠ ಮಾಡೋಕ್ಕೆ ಅಂತ ಬಂದಿದ್ದೀರಾ, DRDO ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀರಾ, ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಬಟ್ ಇಲ್ಲಿವರೆಗೂ ಇಂಡಿಯಾದ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ತಿರ್ಬೋದು ಆಗ್ಲಿಂದ. ಏನಿಲ್ಲ, ಇಷ್ಟೊಂದು ಲ್ಯಾಂಡ್ ಏರಿಯಾ, ಇಷ್ಟೊಂದು ಕೋಸ್ಟಲ್ ಏರಿಯಾ ಇದೆ ನಮ್ಮ ಒಂದು ಇಂಡಿಯಾದಲ್ಲಿ. ಇಷ್ಟೊಂದು ಲ್ಯಾಂಡ್ ಏರಿಯಾ ಮತ್ತು ಕೋಸ್ಟಲ್ ಏರಿಯಾನ ಬಾರ್ಡರ್ಗಳಲ್ಲಿ ಕಾಯಬೇಕು. ಆ ಬಾರ್ಡರ್ಗಳಲ್ಲಿ ಕಾಯಬೇಕು ಅಂದ್ರೆ ಏನಿರ್ತಾರೆ? ಸೈನಿಕರು ಇರ್ತಾರೆ. ಆ ಬಾರ್ಡರ್ಗಳಲ್ಲಿ ಏನಿರ್ತಾರೆ? ಎಲ್ಲ ಬಾರ್ಡರ್ಲ್ಲೂ ಸೈನಿಕರು ಇರ್ತಾರೆ. ಓಕೆ, ಇಲ್ಲೆಲ್ಲ ಬಾರ್ಡರ್ಗಳಲ್ಲೂ ಸೈನಿಕರು ಇರ್ತಾರೆ. ಈ ಸೈನಿಕರು ನಮ್ಮ ದೇಶದಲ್ಲಿ 3 ಟೈಪ್ಸ್ ಆಫ್ ಮಿಲಿಟರಿ ಇದೆ. ಯಾವ ಥರ? ಫಸ್ಟ್ ಒನ್ ಮಿಲಿಟರಿ ಅಥವಾ ಆರ್ಮಡ್ ಫೋರ್ಸ್, ಆರ್ಮಿ ಇದೆ. ಓಕೆ, ಆರ್ಮಿ ಬೇಸ್ಗಳೆಲ್ಲ ಇಲ್ಲಿದೆ ನೋಡಿ, ಆರ್ಮಡ್ ಫೋರ್ಸ್ ಇರ್ಬೋದು. ನೆಕ್ಸ್ಟು ನೇವಿ ಫೋರ್ಸ್ ಇರ್ಬೋದು. ಓಕೆ, ನೆಕ್ಸ್ಟು ಏರ್ ಫೋರ್ಸ್ ಇರ್ಬೋದು. ಈ ಥರ 3 ಫೋರ್ಸ್ಗಳು ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ಏನಾಗಿದೆ, ಜಲ ಭಾಗವಾಗಿರ್ಬೋದು ಅಥವಾ ಗಡಿ ಭಾಗ ಆಗಿರ್ಬೋದು ಮತ್ತು ಏರ್ ಬೇಸ್ಗಳಾಗಿರ್ಬೋದು, ಎಲ್ಲ ಕಡೆ ನಮ್ಮ ಒಂದು ಮಿಲಿಟರಿ ಫೋರ್ಸ್ಗಳು ಏನು ಮಾಡ್ತಾ ಇದ್ದಾವೆ? ಕಾಯ್ತಾ ಇದ್ದಾವೆ. ಓಕೆ, ಈ ಒಂದು ಸೈನಿಕರು ಏನು ಮಾಡ್ತಾ ಇದ್ದಾರೆ? ಹಗಲು ಇರುಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಶ್ರಮಿಸ್ತಾ ಇದ್ದಾರೆ ನಮ್ಮ ಒಂದು ಶ್ರೇಯಸ್ಸಿಗೋಸ್ಕರ ಅಥವಾ ನಮ್ಮ ಒಂದು ರಕ್ಷಣೆಗೋಸ್ಕರ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಲ್ಲಿ 100 ಜನ ಪ್ರಾಣವನ್ನು ತೆತ್ತುತ್ತಾ ಇದ್ದಾರೆ, ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಪ್ರಾಣನ ಕೊಡ್ತಾ ಇರಬೇಕಾದ್ರೆ ಈ ಸೈನಿಕರು ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅಂದರೆ ಇವರ ಕೈಯಲ್ಲಿ ನಾವು ಎಫಿಷಿಯೆಂಟ್ ಆದ ಒಂದು ವೆಪನ್ಸನ್ನು ಕೊಡಬೇಕು. ಈ ಸೈನಿಕರು ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅಂದರೆ ಇವ್ರ ಕೈಯಲ್ಲಿ ನಾವೇನು ಮಾಡಬೇಕು? ಎಫಿಷಿಯೆಂಟ್ ಆದ ಒಂದು ವೆಪನನ್ನು ಕೊಡಬೇಕು. ಆ ಎಫಿಷಿಯೆಂಟ್ ವೆಪನನ್ನು ಕೊಡೋದಕ್ಕೇನೆ ಈ ಒಂದು DRDO ಕೆಲಸ ಮಾಡ್ತಾ ಇದೆ. ಓಕೆ, ಯಾರ ಕೈಲಿ? ಸೈನಿಕರ ಕೈಲಿ ಆ ಒಂದು ಕಾಲಮಾನಕ್ಕೆ ತಕ್ಕಂತೆ ಯಾವ ಒಂದು ಆಯುಧಗಳು ಬೇಕೋ ಆಯುಧಗಳನ್ನು ಒಂದು ಕೊಡೋದಕ್ಕೋಸ್ಕರ ಈ DRDO ಹಗಲು ಇರುಳು ಶ್ರಮಿಸ್ತಾ ಇದೆ. ಈ DRDO ಮಾಡದಂಥ ಕೆಲವೊಂದು ವೆಪನ್ಸ್ ಆಗಿರ್ಬೋದು, ಓಕೆ, ಕೆಲವೊಂದು ಯುದ್ಧ ಸಾಮಗ್ರಿಗಳಾಗಿರ್ಬೋದು, ಕೆಲವೊಂದು ವೆಹಿಕಲ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ಏನು ಮಾಡ್ತಾ ಹೋಗುತ್ತೆ? ಸೈನ್ಯಗಳಿಗೆ ಕೊಡ್ತಾ ಹೋಗುತ್ತೆ. ಓಕೆ, ನಾವು 3 ಸೈನ್ಯಗಳಿಗೆ ಕೊಡ್ತಾ ಹೋಗುತ್ತೆ. ಆ 3 ಸೈನ್ಯಗಳು ಏನು ಮಾಡ್ತಾ ಹೋಗ್ತವೆ? ನಮ್ಮ ಒಂದು DRDO ಉತ್ಪತ್ತಿ ಮಾಡಿದಂಥ ಒಂದು ವೆಪನ್ಸ್ಗಳನ್ನು ಬಳಸ್ಕೊಂಡು ನಮ್ಮ ಇಂಡಿಯಾ ಬಾರ್ಡ್ರನ್ನ ಏನು ಮಾಡ್ತಾ ಇದ್ದಾವೆ? ಕಾಯ್ತಾ ಇದ್ದಾವೆ. ಓಕೆ, ಇಲ್ಲಿ DRDO ಎಫಿಷಿಯೆಂಟಾಗಿ ವರ್ಕ್ ಮಾಡಿದ್ರೆ ಓಕೆ, ಈ ಒಂದು ಸೈನಿಕರು ಕೂಡ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾರೆ. ಆ ಸೈನಿಕರು ಎಫಿಷಿಯೆಂಟಾಗಿ ವರ್ಕ್ ಮಾಡಿದಾಗ ನಮ್ಮ ಬಾರ್ಡ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂತೆ ಎಲ್ಲ ಬಾರ್ಡರ್ಗಳ ಡಿಸ್ಪ್ಯೂಟ್ಗಳನ್ನ ನಾವು ಕ್ಲಿಯರ್ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಈ DRDO ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೋ ಅಷ್ಟು ಎಫಿಷಿಯೆಂಟಾಗಿ ನಾವು ನೆಮ್ಮದಿಯಾಗಿರ್ತಾ ಹೋಗ್ತೀವಿ. ಈ ಒಂದು DRDO ಕೆಲಸನೇ ಸೈನಿಕರ ಕೈಲಿ ಒಂದು ಮಾಡ್ರನ್ ಎಕ್ವಿಪ್ಮೆಂಟ್ಸ್ನ ಕೊಡೋದನ್ನ ಕೆಲಸ ಆಗಿರುತ್ತೆ. ಓಕೆ,
ಓಕೆ, ಹಾಗಾದ್ರೆ ಈ DRDO ಏನೇನು ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ, ಏನಿದ್ರ DRDO ಫಂಕ್ಷನ್ಸ್ ಏನು? ನಿಮಗೆ ಗೊತ್ತಿರೋ ಥರ DRDO 1958 ಜಾನ್ 1 ಏನಾಯಿತು, ಎಸ್ಟಾಬ್ಲಿಷ್ ಆಯಿತು. ಈ ಎಸ್ಟಾಬ್ಲಿಷ್ ಆದಾಗ ಇದರ ಒಂದು ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ದೌಲತ್ ಕೊಠಾರಿ ಅನ್ನೋರು ಇದರ ಒಂದು ಚೇರ್ಮನ್ ಆಗಿರ್ತಾರೆ. ಈ ದೌಲತ್ ಕೊಠಾರಿ ಅನ್ನೋರು ಇದರ ಚೇರ್ಮನ್ ಆಗಿರ್ತಾರೆ. ಯಾವಾಗ ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂದರೆ ದೌಲತ್ ಕೊಠಾರಿ ಆಗಿರ್ತಾರೆ 1958 ಜಾನ್ 1 ಆದಾಗ. ಓಕೆ, ಇದಕ್ಕೆ ಇನ್ನೂ ಕೆಲವೊಬ್ರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಏನಾಗಿದ್ದಾರೆ, ಚೇರ್ಮನ್ಗಳಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ APJ ಅಬ್ದುಲ್ ಕಲಾಂ. ಓಕೆ, ಇವರು ಕೂಡ DRDOನ ಚೇರ್ಮನ್ 1992ರಿಂದ 1998ರವರೆಗೂ ಇವರು ಅಧ್ಯಕ್ಷರಾಗಿರ್ತಾರೆ ಇಲ್ಲಿ DRDOದಲ್ಲಿ. ಅದರ ನೆಕ್ಸ್ಟು ಸತೀಶ್ ರೆಡ್ಡಿ ಇವರು ಕೂಡ ಈ ಒಂದು DRDOದ ಚೇರ್ಮನ್ ಆಗಿರ್ತಾರೆ. ಬಟ್ ಅದರ ಪ್ರೆಸೆಂಟ್ ಚೇರ್ಮನ್ ಯಾರು ಅಂದರೆ VS ಕಾಮತ್ ಅಂತ. ಓಕೆ, ವಿ ಸಮೀರ್ ಕಾಮತ್ ಅಂತಾನು ಕರಿತಾ ಹೋಗ್ತಾರೆ. ವಿ ಸಮೀರ್ ಕಾಮತ್ ಈಗ ಪ್ರೆಸೆಂಟ್ ನಮ್ಮ DRDOರ ಅಧ್ಯಕ್ಷರು. ಓಕೆ, ಇವರು ಈಗ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ DRDO ಯಾವ ಸಚಿವಾಲಯದಡಿ ಬರುತ್ತೆ ಅಂದಾಗ ಇದು ರಕ್ಷಣಾ ಸಚಿವಾಲಯದಡಿ ಬರುತ್ತೆ. ರಕ್ಷಣಾ ಸಚಿವಾಲಯದಲ್ಲಿ ಅಂದ್ರೆ ರಾಜನಾಥ್ ಸಿಂಗ್ ಇದರಲ್ಲ ಅವ್ರ ಅಡಿಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ VS ಕಾಮತ್ ಅಥವಾ ಸಮೀರ್ ಕಾಮತ್ ಅವರು ಇವ್ರಿಗೆ ಅಡ್ವೈಸರ್ ಆಗಿರ್ತಾ ಹೋಗ್ತಾರೆ. ಓಕೆ, ಅಡ್ವೈಸರಿ ಚೀಫ್ ಅಡ್ವೈಸರ್ ಆಗಿರ್ತಾ ಹೋಗಿರ್ತಾರೆ ಯಾರಿಗೆ, ರಾಜನಾಥ್ ಸಿಂಗ್ ಅವ್ರಿಗೆ. ಓಕೆ, ರಕ್ಷಣಾ ಸಚಿವಾಲಯದಲ್ಲಿ ಅಡಿ ಬರುತ್ತೆ. ಈ ರಕ್ಷಣಾ ಸಚಿವಾಲಯದಲ್ಲಿ ರಾಜನಾಥ್ ಸಿಂಗ್ಗೆ ಇವರು ಚೀಫ್ ಅಡ್ವೈಸರ್ ಆಗಿ ಬರ್ತಾ ಇರ್ತಾರೆ. ಓಕೆ, ಇಷ್ಟೊಂದೆಲ್ಲ ಕಾರ್ಯವನ್ನು ಮಾಡೋ, ಇಷ್ಟೊಂದೆಲ್ಲ ಅಧ್ಯಕ್ಷ ಮತ್ತೆ ಇಷ್ಟೊಂದೆಲ್ಲ ಒಂದು ನೆಟ್ವರ್ಕ್ ಇಟ್ಕೊಂಡಿರೋ ಒಂದು DRDO ಇದರ ಫಂಕ್ಷನ್ಸ್ ಏನಾಗಿರುತ್ತೆ? ಹಾಗಾದ್ರೆ ರಿಸರ್ಚ್ ಮಾಡ್ತಾ ಹೋಗುತ್ತೆ. ರಿಸರ್ಚ್ ಯಾವ ರೀತಿ ಇರುತ್ತೆ, ಯಾವ ಥರದ ರಿಸರ್ಚ್ಗಳನ್ನ ಮಾಡ್ತಾ ಹೋಗುತ್ತೆ ಅಂದರೆ ನೋಡಿ, ಸಂಶೋಧನೆ ಮಾಡ್ತಾ ಹೋಗುತ್ತೆ. ಯಾವ ಥರ ಸಂಶೋಧನೆ? ಫಾರ್ ಎಕ್ಸಾಂಪಲ್ ಈಗಿನ ಕಾಲಕ್ಕೆ 2025ಕ್ಕೆ ನಮ್ಮ ಒಂದು ಸೈನ್ಯದ ಕಡೆಗೆ ಯಾವ ಒಂದು ವೆಪನ್ನ ಕೊಟ್ಟರೆ ಸರಿ. ನಮ್ಮ ಹತ್ರ ಒಂದು ಮಿಷಿನ್ ಗನ್ AK-47 ಇರುತ್ತೆ, ಪಾಕಿಸ್ತಾನದ ಹತ್ರ S-400 ಇರುತ್ತೆ. ನಮ್ಮ ಒಂದು DRDO ಇವ್ರಿಗೆ AK-47 ತಯಾರು ಮಾಡಿಕೊಟ್ರಾಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಸಂಶೋಧನೆ ಮಾಡುತ್ತೆ. ಈ ಒಂದು ನೇಚರ್ಗೆ ಯಾವ್ದು ಬೇಕು, ಒಂದು ವೆಪನ್ ಯಾವ್ದು ಬೇಕು ಅನ್ನೋ ಸಂಶೋಧನೆ ಮಾಡುತ್ತೆ. ಆ ಸಂಶೋಧನೆ ಮಾಡೋದಕ್ಕೆ ನಿಯರ್ಲಿ 5,000 ಜನ ವಿಜ್ಞಾನಿಗಳಿದ್ದಾರೆ, ಸೈಂಟಿಸ್ಟ್ ಇದ್ದಾರೆ. 5,000 ಜನ ಸೈಂಟಿಸ್ಟ್ ಏನು ಮಾಡ್ತಾ ಹೋಗ್ತಾರೆ, ಆ ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಮಾಡಿದ್ರು, ಓಕೆ ಈ ಥರದ ಒಂದು ಬೇಕು, S-400 ಥರದೇ ಒಂದು ಏನು ಬೇಕು, ಆಂಟಿ ಮಿಸೈಲ್ ಬೇಕು. ಓಕೆ, ಆಂಟಿ ಡೆಸ್ಟ್ರಾಯ್ಡ್ ಮಿಸೈಲ್ ಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು, ಇವರು ಸಂಶೋಧನೆಯನ್ನು ಮಾಡಿದ್ರು, ರಿಸರ್ಚ್ ಮಾಡಿದಾಗ ಈ 5,000 ಜನ ರಿಸರ್ಚ್ಗೆ ವಿಜ್ಞಾನಿಗಳು ಏನು ಮಾಡ್ತಾರೆ, ತೊಡಕೊಂತಾರೆ. ಈ ರಿಸರ್ಚ್ ಆದ್ಮೇಲೆ ಸುಮ್ಮನೆ ಆಗ್ತಾರಾ? ಇಲ್ಲ, ಏನು ಮಾಡ್ತಾರೆ, ಡಿಸೈನ್ ಮಾಡ್ತಾರೆ. ಓಕೆ, ವಿನ್ಯಾಸವನ್ನ ಮಾಡ್ತಾ ಹೋಗ್ತಾರೆ. ಏನು ವಿನ್ಯಾಸ ಅಂದರೆ, ಓಕೆ ವಿಜ್ಞಾನಿಗಳು ರಿಸರ್ಚ್ ಮಾಡಿಕೊಡ್ತಾರೆ. ರಿಸರ್ಚ್ ಮಾಡಿಕೊಟ್ಟಾಗ ಆ ವಿನ್ಯಾಸ ಯಾವ ರೀತಿ ಮಾಡಬೇಕು, ಸಂಶೋಧನೆ ಮಾಡಿಕೊಟ್ಟಾಗ ಯಾವ ರೀತಿ ಮಾಡಬೇಕು, ಓಕೆ ಈ ಥರ ಪ್ರೋಟೋಟೈಪ್ ಮಾಡಲು ಮಾಡಬೇಕು, ಅದನ್ನು ಸಾಫ್ಟ್ ಕಾಪಿಗೆ ಯಾವ ಕನ್ವರ್ಟ್ ಮಾಡಬೇಕು, ಹಾರ್ಡ್ ಕಾಪಿಗೆ ಯಾವ ಕನ್ವರ್ಟ್ ಮಾಡಬೇಕು, ಇದನ್ನ ಯಾವ ರೀತಿ ಡಿಸೈನ್ ಮಾಡಬೇಕು, ಇದನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದನ್ನ ಡಿಸೈನ್ ಮಾಡಿಕೊಡ್ತಾರೆ. ಅದಕ್ಕೆ ಡಿಸೈನ್ ಇಂಜಿನಿಯರ್ಸ್ ವರ್ಕಿಂಗ್ ಆನ್ ಪ್ರೋಟೋಟೈಪ್ ಮಾಡೆಲ್ಸ್. ಡಿಸೈನ್ ಇಂಜಿನಿಯರ್ಸ್ ಬರ್ತಾರೆ, ಆ ಡಿಸೈನ್ ಇಂಜಿನಿಯರ್ಸು ತಂತ್ರಜ್ಞರು ಬರ್ತಾರೆ. ಆ ತಂತ್ರಜ್ಞರು ಏನು ಮಾಡ್ತಾರೆ, ಈ ಪ್ರೋಟೋಟೈಪ್ ಮಾಡೆಲ್ಗಳ ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತಾರೆ. ವಿನ್ಯಾಸ ಆಯಿತು, ಡಿಸೈನ್ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಓಕೆ, ಡಿಸೈನ್ ಮಾಡಿದ್ವಿ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ, ಓಕೆ ಸಾಲಿಡ್ ಎಡ್ಜ್ ಮತ್ತು ಕ್ಯಾಟೆಗಳನ್ನ ಬಳಸ್ಕೊಂಡು ಡಿಸೈನ್ ಮಾಡಿಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕು. ಓಕೆ, ಈ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಒಂದು DRDOನ 52 ಲ್ಯಾಬ್ಗಳು ಗೌರ್ಮೆಂಟ್ ಕಂಪ್ನಿಗಳಿದ್ದಾವೆ. 52 ಲ್ಯಾಬ್, DRDO ಲ್ಯಾಬ್ 52 ಇದ್ದಾವೆ, ಮತ್ತು ಗೌರ್ಮೆಂಟ್ ಕಂಪ್ನಿಗಳಿದ್ದಾವೆ. DRDO ಸಬ್ಮಿಷನ್, DRDO ಪಾಪ್ಯುಲೇಷನ್, DRDO ಸಮ್ 52 ಬರ್ತವೆ, ತುಂಬ ಇದ್ದಾವೆ. ಅದ್ರ ಜೊತೆ ಗೌರ್ಮೆಂಟ್ ಕಂಪ್ನಿಗಳು ಸೇರ್ಕೊಂತವೆ. ಯಾವ ಗೌರ್ಮೆಂಟ್ ಕಂಪ್ನಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಆಗಿರ್ಬೋದು, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಆಗಿರ್ಬೋದು, BHEL ಆಗಿರ್ಬೋದು, BEL ಆಗಿರ್ಬೋದು, HAL, ಓಕೆ ಏರೋನಾಟಿಕಲ್ ಲಿಮಿಟೆಡ್ ಆಗಿರ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿರ್ಬೋದು. ಇವೆಲ್ಲಗಳು ಏನು ಮಾಡ್ತವೆ, ಸೇರಿಕೊಂಡು ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡಿ ಏನು ಮಾಡ್ತವೆ, DRDOಗೆ ಈ ಒಂದು ಸಲಕರಣೆಗಳನ್ನ ಡೆವಲಪ್ಮೆಂಟ್ ಮಾಡಿಕೊಡ್ತವೆ. ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಮಾಡಿಕೊಡ್ತವೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ತೇಜಸ್, HAL ತೇಜಸ್ ಆಗಿರ್ಬೋದು, ಇದನ್ನು HAL ಮಾಡಿದೆ, DRDO ಕೊಟ್ಟಿದೆ. HAL ಧ್ರುವ ಆಗಿರ್ಬೋದು, HAL ಮಾಡಿದೆ, DRDO ಕೊಟ್ಟಿದೆ. ಈ ರೀತಿ ಗೌರ್ಮೆಂಟ್ ಕಂಪ್ನಿಗಳು 52 ಲ್ಯಾಬ್ಗಳು ಸೇರಿ ಇವರು ಮಾಡಿದಂಥ ವಿನ್ಯಾಸ ಮತ್ತು ಸಂಶೋಧನೆಯನ್ನು ಅಭಿವೃದ್ಧಿ ಪಡಿಸ್ತಾ ಬರ್ತಾರೆ. ಓಕೆ, ಈ ಅಭಿವೃದ್ಧಿ ಆದಮೇಲೆ ಏನು ಮಾಡ್ತಾ ಹೋಗ್ತಾರೆ, ಟೆಸ್ಟನ್ನ ಮಾಡ್ತಾರೆ. ಓಕೆ, ನಾವು ಆಲ್ರೆಡಿ ಏನು ಮಾಡಿದ್ವಿ, ಪ್ರಾಡಕ್ಟ್ ಮಾಡಿಬಿಟ್ಟಿದ್ವಿ. ಪ್ರಾಡಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಹೋಗಿ ಸೈನಿಕ್ ಕೊಡೋಕ್ಕಾಗುತ್ತಾ?
ಟೆಸ್ಟ್ ಮಾಡಬೇಕು. ಯಾಕೆ ಅದು ವರ್ಕ್ ಆಗುತ್ತೋ ನೀಟಾಗಿ ವರ್ಕ್ ಆಗಲ್ವೋ, ಇವನು 100 ಕಿಲೋಮೀಟ್ರ್ ಫಿಕ್ಸ್ ಮಾಡಿರ್ತಾರೆ, ಅವ್ರಿಗೆ 200 ಕಿಲೋಮೀಟ್ರ್ ಬೇಕಾಗಿರುತ್ತೆ, ಯಾವುದು ಕರೆಕ್ಟಾಗಿ ಎಲ್ಲ ಸ್ಪೆಸಿಫಿಕೇಶನ್ನ ಮ್ಯಾಚ್ ಮಾಡಿಬಿಟ್ಟು ಒಂದ್ಸರಿ ಟೆಸ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಕೊಡ್ತಾ ಹೋಗ್ತಾರೆ. ಆ ಟೆಸ್ಟ್ ಮಾಡೋದೆಲ್ಲಿ ಅಂದರೆ ಕಲಾಂ ಐಲ್ಯಾಂಡಲ್ಲಿ ಏನು ಮಾಡ್ತಾರೆ ಈ ಒಂದು ಟೆಸ್ಟನ್ನು ಮಾಡ್ತಾ ಹೋಗ್ತಾರೆ. ಅಥವಾ ಪ್ರೋಕ್ರಾನ್ ಅನ್ನೋ ಒಂದು ರಾಜಸ್ಥಾನ ಪ್ರೋಕ್ರಾನ್ ಅನ್ನೋ ಸ್ಥಳ ಇದೆ, ಅಲ್ಲೂ ಕೂಡ ಟೆಸ್ಟನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಟೆಸ್ಟಿಂಗ್ 2 ಥರ ಬರುತ್ತೆ. ಈ ಥರ ಇಂಡಿಯಾ ಇದೆ ಅಂದರೆ ಓಕೆ, ಇಲ್ಲೊಂದು ಟೆಸ್ಟ್ ಮಾಡ್ತಾರೆ ಕೇರಳದ ಹತ್ರ, ಓಕೆ, ಇಲ್ಲೊಂದು ಆಂಧ್ರ ಪ್ರದೇಶದ ಹತ್ರ ಒಂದೊಂದು ಇದಿದೆ, ಓಕೆ, ಲಾಂಚಿಂಗ್ ವೆಹಿಕಲ್ ಇದೆ. ಇಲ್ಲಿರೋ ಲಾಂಚಿಂಗ್ ವೆಹಿಕಲ್ಲು ತುಂಬ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಥವಾ ವಿಕ್ರಮ್ ಸಾರಾಭಾಯಿ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತನಾದರೂ ಕರೀತಾರೆ. ನೆಕ್ಸ್ಟ್ ಇಲ್ಲಿರೋದು ಶ್ರೀಹರಿಕೋಟ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿರೋದು. ಇದನ್ನ ಸತೀಶ್ ಧವನ್ ರೆಡ್ಡಿ ಲಾಂಚಿಂಗ್ ಸ್ಟೇಷನ್ ಅಂತಾನೂ ಕರೀತಾ ಹೋಗ್ತಾರೆ. ಇಲ್ಲಿ ಶ್ರೀಹರಿಕೋಟದಲ್ಲಿ ನಮ್ಮ ಒಂದು ಎಕನಾಮಿಕಲ್ ಸ್ಯಾಟಲೈಟ್ಸ್ ಆಗಿರ್ಬೋದು, ಕಂಡೀಷನಲ್ ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಓಕೆ, ಇಲ್ಲಿ ಟೆಸ್ಟಿಂಗ್ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ಗಳು ಮತ್ತು ಲಾಂಚಿಂಗ್ ಸ್ಟೇಷನ್ಸ್ಗಳು ಇವು. ಬಟ್ ನಾನು ಹೇಳ್ತಾ ಇರೋದಲ್ಲಿ ಈ ಒರಿಸ್ಸಾದ ಹತ್ರ ಇದೆಯಲ್ಲ, ಇಲ್ಲಿ ಅದನ್ನ ಮೊದಲು ವೀಲರ್ ದ್ವೀಪ ಅಂತ ಕರೆಯೋರು, ವೀಲರ್ ದ್ವೀಪ ಅಂತ. ಈ ವೀಲರ್ ದ್ವೀಪ ಯಾರಿಗೆ? APJ ಅಬ್ದುಲ್ ಕಲಾಂಗೆ ತುಂಬ ಇಷ್ಟವಾದ ದ್ವೀಪ. ಯಾಕಂದ್ರೆ ಇವರು ಇಲ್ಲಿ ಹೆಚ್ಚು ದಿನ ತಂಗಿದ್ರು. ಅದಕ್ಕೋಸ್ಕರ ಅವರು ಸತ್ತೋದ್ಮೇಲೆ, ಅವರು ಡೆತ್ ಆದಮೇಲೆ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ದ್ವೀಪಕ್ಕೆ, ಒಡಿಸ್ಸಾದ ಚಾಂಡೀಪುರದಲ್ಲಿರುವ ಒಂದು ದ್ವೀಪಕ್ಕೆ ಏನು ಮಾಡ್ತಾ ಕೊಡ್ತಾರೆ, ಅಬ್ದುಲ್ ಕಲಾಂ ದ್ವೀಪ ಅಂತ ಹೆಸರಿಡ್ತಾ ಬರ್ತಾರೆ. ಈ ದ್ವೀಪದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಯಾವುದು DRDO ಒಂದು ಡೆವಲಪ್ ಮಾಡಿದಂಥ ಎಲ್ಲ ಒಂದು ಕ್ಷಿಪಣಿಗಳಿರ್ಬೋದು, ಎಲ್ಲ ಒಂದು ಸಲಕರಣೆಗಳಿರ್ಬೋದು, ಅವನ್ನೆಲ್ಲ ಏನು ಮಾಡ್ತಾರೆ ಇಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇವರು ಈ ಟೆಸ್ಟನ್ನು ಎಲ್ಲಿ ಪ್ರೋಕ್ರಾನ್ಗಳಲ್ಲೂ, ರಾಜಸ್ಥಾನ್ ಪ್ರೋಕ್ರಾನಲ್ಲೂ ಕೂಡ ಕೈ ಕೊಡ್ತಾರೆ. ಯಾಕಂದರೆ ರಾಜಸ್ಥಾನ್ ಮರಳು ಭೂಮಿ, ಅಲ್ಲಿ ಯಾವುದೇ ಥರದ ಟೆಸ್ಟ್ಗಳು ಮಾಡಿದ್ರು ಯಾವುದೇ ಜನರಿಗೆ ತೊಂದರೆ ಆಗಲ್ಲ ಅಂತೇಳಿ ರಾಜಸ್ಥಾನದಲ್ಲೂ ಇದನ್ನು ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಹ್ಯಾಂಡ್ ಓವರ್ ಟು ಯೂಸ್, ಅಂದರೆ ಸೈನ್ಯಕ್ಕೆ ನಿಯೋಜನೆ ಮಾಡ್ತಾ ಹೋಗ್ತಾರೆ. ಇದೆಲ್ಲ ತಯಾರಿಸಾದ್ಮೇಲೆ ಓಕೆ ಪರ್ಫೆಕ್ಟ್ ಇದೆ, ಫಿಟ್ ಟು ಯೂಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸೈನ್ಯಕ್ಕೆ ನಿಯೋಜನೆ ಮಾಡ್ತಾ ಹೋಗ್ತಾರೆ. ಆವಾಗ ಆ ಸೈನ್ಯ ಏನು ಮಾಡುತ್ತೆ, ಸೈನ್ಯದಲ್ಲಿರುವ ಸೈನಿಕರು ಅವನ್ನ ತಗೊಂಡು ನಮ್ಮ ಒಂದು ಶತ್ರು ದೇಶಗಳ ವಿರುದ್ಧ ಹೋರಾಡ್ತಾ ಬರ್ತವೆ. ಇದು DRDO ಫಂಕ್ಷನ್ ಮಾಡೋದು. ಓಕೆ, ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಭಾರತ ಅಂದ್ರೆ ನೀವು ವಿಸ್ತೀರ್ಣ ಎಷ್ಟಿರುತ್ತೆ, ಅದರ ಸುತ್ತಮುತ್ತ ಯಾವ ದೇಶಗಳಿರ್ತವೆ ಅಂತ ಹೇಳಿದ್ದು ಅದೇ ಒಂದು ಕಾರಣಕ್ಕೋಸ್ಕರ ಈ ಒಂದು DRDOನ ಒಂದು ಮುಂದೆ ನಡೆಸ್ಕೊಳೋದು. ಓಕೆ, ನೆಕ್ಸ್ಟ್ ಇಷ್ಟೊಂದು ಫಂಕ್ಷನ್ ಎಲ್ಲ ಮಾಡಿದೆ ಅಂದಮೇಲೆ ತುಂಬ ಪ್ರೋಗ್ರಾಮ್ಗಳನ್ನ ಕೈಗೊಂಡಿರುತ್ತೆ ನಮ್ಮ ಒಂದು DRDO. ಯಾವ್ಯಾವುದು ಪ್ರೋಗ್ರಾಮ್ ಜಸ್ಟ್ ಲೀಸ್ಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಮಿಸೈಲ್ಸ್ ಅಂದರೆ ಒಂದು ಪ್ರೋಗ್ರಾಮೇ ಬಂದ್ಬಿಡುತ್ತೆ ನಿಮಗೆ. ಮಿಸೈಲ್ಸ್ ಅಂದರೆ ಅದೇ ಒಂದು ಹಾಫ್ ಆನ್ ಅವರ್ ವಿಡಿಯೋ ಬರುತ್ತೆ, ಯಾವ್ಯಾವ ಥರ ಮಿಸೈಲ್ಸ್ ಇದ್ದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್. ಓಕೆ, ಪ್ರೆಸೆಂಟ್ ನಾವು ಡೆವಲಪ್ ಮಾಡಿದ್ವಿ, ಓಕೆ, ನಾವು ಯಾವುದನ್ನು ಬೇರೆ ಒಂದು ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಇವೆಲ್ಲ ಬರ್ತಾ ಹೋಗ್ತವೆ. ಓಕೆ, ಮಿಸೈಲ್ಸ್ ಅಂತ ಬರ್ತಿದ್ದಂಗೆ ಕ್ಷಿಪಣಿಗಳು ಅಂತ ಕರಿತೀವಿ, ಕ್ಷಿಪಣಿಗಳು. ಓಕೆ, ಈ ಕ್ಷಿಪಣಿಗಳಲ್ಲಿ ಅಗ್ನಿ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ಬ್ರಹ್ಮೋಸ್ ಆಗಿರ್ಬೋದು, ನಿರ್ಭಯ ಆಗಿರ್ಬೋದು, ಆಕಾಶ್ ಆಗಿರ್ಬೋದು, ಇವೆಲ್ಲ ಕ್ಷಿಪಣಿಗಳಲ್ಲಿ ಬರ್ತವೆ. ಏರ್ ಟು ಸರ್ಫೇಸ್ ಇರ್ಬೋದು, ಸರ್ಫೇಸ್ ಟು ಸರ್ಫೇಸ್ ಇರ್ಬೋದು, ಏರ್ ಟು ವಾಟರ್ ಇರ್ಬೋದು, ವಾಟರ್ ಟು ಏರ್ ಇರ್ಬೋದು, ವಾಟರ್ ಟು ವಾಟರ್ ಇರ್ಬೋದು, ತುಂಬ ಇದಾವೆ. ನೋಡೋಣ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮಿಸೈಲ್ ಬಗ್ಗೆ ಎತ್ಕೊಂಡು ನೋಡೋಣ. ಓಕೆ, ಈ ಥರ ನೆಕ್ಸ್ಟ್ ಆಂಟಿ ಮಿಸೈಲ್ ಡೆಸ್ಟ್ರಾಯ್ಡ್ ಅಂತ. ಓಕೆ, ಇದು ಶಕ್ತಿ S-400 ಇದೆಯಲ್ಲ, ಈಗ ಶಕ್ತಿ ನಮ್ಮ ಒಂದು ಇಂಡಿಯಾ ಡೆವಲಪ್ ಮಾಡೋದು ಶಕ್ತಿ, ಅದು ಆಂಟಿ ಮಿಸೈಲ್. ಅದು ರಷ್ಯಾದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು, ಅದು S-400 ತುಂಬ ನೇಮಿಂಗಲ್ಲಿದೆ. ಇದು ರಷ್ಯಾದಿಂದ ನಾವು ಎಕ್ಸ್ಪೋರ್ಟ್ ಮಾಡಿರೋದು S-400, ಯಾವುದರಿಂದ? ರಷ್ಯಾದಿಂದ. ಶಕ್ತಿ ಅನ್ನೋದು ನಮ್ಮ ಇಂಡಿಯಾದು. ಓಕೆ, ಈ ಶಕ್ತಿಗೆ ಅತಿ ಹೆಚ್ಚಾಗಿ ವರ್ಕ್ ಮಾಡಿದ್ರೆ ಯಾರು ಅಂದರೆ ಸತೀಶ್ ರೆಡ್ಡಿ ಅವರು, ಸತೀಶ್ ರೆಡ್ಡಿ. ಓಕೆ, ವಾರ್ ಏರ್ಕ್ರಾಫ್ಟ್ಸ್ ಅಂದರೆ ಯುದ್ಧ ವಿಮಾನಗಳು, HAL ತೇಜಸ್ ಆಗಿರ್ಬೋದು, ಲಕ್ಷಯ್ ಆಗಿರ್ಬೋದು, ರುಸ್ತುಮ್ ಆಗಿರ್ಬೋದು, ಘಟಕ್ ಆಗಿರ್ಬೋದು, ಇವೆಲ್ಲ ಯುದ್ಧ ವಿಮಾನಗಳು. ಇವುಗಳನ್ನ ಏನು ಮಾಡ್ತಾ ಹೋಗುತ್ತೆ, DRDO ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, ಡೆವಲಪ್ಮೆಂಟ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಎಲ್ಲ ಮಾಡಿ ಏನು ಮಾಡುತ್ತೆ, ಫೈನಲ್ ಹ್ಯಾಂಡ್ ಓವರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಲಿಕಾಪ್ಟರ್ಸ್ಗಳಾಗಿರ್ಬೋದು, HAL ಧ್ರುವ ಹೆಲಿಕಾಪ್ಟರ್, ಅದು HAL ರುದ್ರ, LCH ಪ್ರಚಂಡ್, LUH ಚೇತಕ್, ಇವೆಲ್ಲವೂ ಕೂಡ ಯಾವುದು ಹೆಲಿಕಾಪ್ಟರ್. HAL ತಯಾರು ಮಾಡಿರ್ಬೋದು, ಬಟ್ DRDO ಏನು ಮಾಡಿದೆ, ಇದನ್ನ ಟೇಕ್ ಓವರ್ ಮಾಡಿದೆ, ಯಾವುದ್ರದ? ಧ್ರುವನ. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್. DRDO ಜಸ್ಟ್ ಇವು ವೆಪನ್ಸ್ಗಳಾಗಿರ್ಬೋದು, ಈ ಥರದ ಒಂದು ಸಾಮಗ್ರಿಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು ಮಾತ್ರ ತಯಾರು ಮಾಡಲ್ಲ, ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತಾ ಹೋಗುತ್ತೆ. ನಮ್ಮ ಒಂದು ಇಂಡಿಯಾದಲ್ಲಿ 2 ನ್ಯೂಕ್ಲಿಯರ್ ಟೆಸ್ಟ್ ಆಗಿದ್ದಾವೆ 1974 May 13. ಓಕೆ, ಒಂದು
ಯಾವುದು 1974 ಮೇ 13 ಒಂದಾಯಿತು, 1998 ಮೇ ಇದು 18, ಇದು 13, ಈ 13 ಒಂದು ಎರಡು. ಅದು ಫಸ್ಟ್ ಆಗಿದ್ದು ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ, ಪ್ರೋಕ್ರಾನ್ 1 ಅಂತಲೂ ಕರಿತಾ ಹೋಗ್ತೀವಿ. ಸೆಕೆಂಡ್ ಒನ್ ಶಕ್ತಿ, ಓಕೆ, ಆಪರೇಷನ್ ಶಕ್ತಿ ಅಂತ ಕರಿತೀವಿ ಅಥವಾ ಪ್ರೋಕ್ರಾನ್ 2 ಅಂತ ಕರಿತೀವಿ. ಎರಡೂ ಕೂಡ ಟೆಸ್ಟಿಂಗ್, ನ್ಯೂಕ್ಲಿಯರ್ ಟೆಸ್ಟ್ಗಳ ಇವೆರಡು ಕೂಡ ಇಲ್ಲಿ ರಾಜಸ್ಥಾನದ ಪ್ರೋಕ್ರಾನ್ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಇದನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್ ಅಲ್ಲಿ 1974 ಮೇ 18 ಆಯ್ತಲ್ಲ, ಅಲ್ಲಿ ರಾಜಾ ರಾಮಣ್ಣನವರು ಏನಾಗಿರ್ತಾರೆ, ನಮ್ಮ DRDOದ ಒಬ್ರು ಚೇರ್ಮನ್ ಆಗಿರ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸ್ಮೈಲಿಂಗ್ ಬುದ್ಧವನ್ನು ಲಾಂಚ್ ಮಾಡ್ತಾರೆ. ಸೆಕೆಂಡ್ ಒನ್ನು ಶಕ್ತಿ ಟೈಮಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ನಮ್ಮ ಒಂದು DRDOದ ಚೇರ್ಮನ್ ಆಗಿರ್ತಾರೆ. ಆ ಟೈಮಲ್ಲಿ ಅಬ್ದುಲ್ ಕಲಾಂ ಇದಕ್ಕೆ ಅತಿ ಹೆಚ್ಚು ಇದನ್ನ ಮಾಡ್ತಾರೆ. ಇದನ್ನೆಲ್ಲ ಉತ್ಪತ್ತಿ ಮಾಡಿದ್ದಾರೆ ಅಂದ್ರೆ ಬಾರ್ಕ್, ಓಕೆ. ವಾರ್ ಟ್ಯಾಂಕರ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ವಾರ್ ಟ್ಯಾಂಕರ್ಸ್ ಅಂದ್ರೆ ಏನು? ಅರ್ಜುನ್ ಭೀಷ್ಮಗಳಾಗಿರ್ಬೋದು, ಅರ್ಜುನ್ ಜೋವರ್ಗಳಾಗಿರ್ಬೋದು, ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಇಮೇಜ್ ಹಾಕ್ಬಿಟ್ಟು ನೀಟಾಗಿ. ನೆಕ್ಸ್ಟ್ ರೇಡಾರ್ಗಳನ್ನ ಮಾಡ್ತಾ ಹೋಗುತ್ತೆ. ಇಂದ್ರ, ಭರಣಿ, MK, ರೋಹಿಣಿ, ರೇವತಿ, ಈ ಥರದ ಒಂದು ರೇಡಾರ್ಗಳನ್ನು ಕೂಡ ನಮ್ಮ ಒಂದು DRDO ಪ್ರೋಗ್ರಾಮಲ್ಲಿ ಹಮ್ಮಿಕೊಂಡಿದೆ. ವಾರ್ಶಿಪ್ಸ್ಗಳು, ಓಕೆ. INS ವಿಕ್ರಮಾದಿತ್ಯ, INS ವಿಕ್ರಾಂತ್, INS ಅರಿಯಂತ್, ಓಕೆ, ಇದು ಸಬ್ಮೆರಿನ್. INS ಅರಿಯಂತ್ ಅನ್ನೋದು ಸಬ್ಮೆರಿನ್. ಸರ್ ವಿಕ್ರಮಾದಿತ್ಯ ಅನ್ನೋದು ಇದನ್ನ ಒಂದು ನಾವು ಕೊಂಡ್ಕೊಂಡಿದ್ದು ರಷ್ಯಾದಿಂದ. ಇದನ್ನ ಏನ್ ಮಾಡ್ತಾ ಹೋಗಿ ನಾವು ಕೊಂಡ್ಕೊಂಡ ಬರ್ತೀವಿ ವಿಕ್ರಮಾದಿತ್ಯನ, ಓಕೆ. ಇದು ನಾವೇನ್ ಮಾಡಿದ್ದಲ್ಲ, ಓಕೆ. ನಮ್ಮ ಇನ್ಬಿಲ್ಟ್ ಅಲ್ಲಿ ನಾವು ತುಂಬಾ ಒಂದು ಯಾವ್ದನ್ನ ವಾರ್ಶಿಪ್ಗಳನ್ನ ಆಲ್ರೆಡಿ ಡೆವಲಪ್ ಮಾಡ್ತಾ ಹೋಗಿದ್ವಿ, ಓಕೆ. ವಿಕ್ರಾಂತ್ ಇರೋದು ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು. INS ಅರಿಯಂತ್ ಅನ್ನೋದು, ಓಕೆ, ಇದನ್ನು ಕೂಡ ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು, ಓಕೆ. ವಾರ್ ಗನ್ಸ್ ಅಂಡ್ ಪ್ರೊಟೆಕ್ಟಿವ್ ಎಲಿಮೆಂಟ್ಸ್, ಉಗ್ರಂ ಆಗಿರ್ಬೋದು, ಅಸ್ಮಿತಾ ಆಗಿರ್ಬೋದು, ಅಬೆಡ್ ಆಗಿರ್ಬೋದು, ಈ ಥರದ ಒಂದು ವಾರ್ ಗನ್ಸ್ಗಳು, ಪ್ರೊಟೆಕ್ಟಿವ್ ಎಲಿಮೆಂಟ್ಸ್ಗಳನ್ನ ಕೂಡ ಏನು ಮಾಡುತ್ತೆ, DRDO ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಈ ಥರದ ಎಲ್ಲ ಒಂದು, ಓಕೆ, ಎಕ್ವಿಪ್ಮೆಂಟ್ಸ್ಗಳನ್ನ DRDO ಈಗ ಏನು ಮಾಡ್ತಿದೆ, ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾದರೆ DRDO ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದಾಗ DRDO ಏನು ಎಕ್ಸ್ಪೋರ್ಟ್ ಮಾಡ್ಕೊತಾ ಇಲ್ವಾ? DRDO ಎಕ್ಸ್ಪೋರ್ಟ್ ಮಾಡ್ಕೊತಾ ಇಲ್ವಾ? ಎಸ್, ಮಾಡ್ಕೊತಾ ಇದೆ. DRDO ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೆ, ಓಕೆ. ಈ ಎಕ್ಸ್ಪೋರ್ಟಲ್ಲಿ ಒಂದು ಮಿಲಿಟ್ರಿ ಅಥವಾ ಡಿಫೆನ್ಸ್ ಸಿಸ್ಟಮಲ್ಲಿ ಎಕ್ಸ್ಪೋರ್ಟ್ಸಲ್ಲಿ ಹೈಯೆಸ್ಟ್ ಇರೋದು ಯಾರು ಅಂದರೆ ನಮ್ಮ ಇಂಡಿಯಾನೇ. ಆಸ್ ಪರ್ ಸಿಪ್ರಿ ರಿಪೋರ್ಟ್, ಆಸ್ ಪರ್ ಸಿಪ್ರಿ ರಿಪೋರ್ಟ್ ಪ್ರಕಾರ ಹೈಯೆಸ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ಕೊತಿರೋ ದೇಶ ಯಾವುದು ಅಂದರೆ ಇಂಡಿಯಾ ಆಗಿದೆ, ಓಕೆ. ಹೈಯೆಸ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ಇಂಡಿಯಾನೇ ಆಸ್ ಪರ್ ದಿ ಸಿಪ್ರಿ ರಿಪೋರ್ಟ್. ಸರ್ ಏನು ಸಿಪ್ರಿ ರಿಪೋರ್ಟ್ ಅಂದರೆ ಇದೇನಿದು? ಓಕೆ, ಅದ್ರ ಫುಲ್ ಫಾರ್ಮ್ ಏನು ಹೇಳುತ್ತಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಓಕೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ ಸಿಪ್ರಿ ರಿಪೋರ್ಟ್. ಇದು ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ, ನಮ್ಮ ಇಡೀ ಪ್ರಪಂಚದ ಶಾಂತಿಗೋಸ್ಕರ ಇದು ಕೆಲಸ ಮಾಡ್ತಾ ಇದೆ. ಇದೇನು ಮಾಡ್ತಾ ಇರುತ್ತೆ, ಯಾವ ದೇಶದ ಹತ್ರ ಯಾವ ದೇಶವು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಡಿಫೆನ್ಸ್ ಇದನ್ನ ಸಾಮಗ್ರಿಗಳನ್ನ, ಯಾವ ದೇಶ ಹೆಚ್ಚು ಇಂಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಹೊರಡಿಸುತ್ತೆ. ಆ ರಿಪೋರ್ಟಲ್ಲಿ ಇಂಡಿಯಾ ಫಸ್ಟ್ ಇದೆ, ಯಾಕಂದರೆ ಹೈಯೆಸ್ಟ್ ಡಿಫೆನ್ಸ್ ಸಾಮಗ್ರಿಗಳನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ನಮ್ಮ ಒಂದು ಇಂಡಿಯಾ. ಹಾಗಾದರೆ ನಮಗೆ ಯಾರು ಅಷ್ಟೊಂದು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಯಾರಿಂದ ಅಷ್ಟೊಂದು ಡಿಫೆನ್ಸ್ ಎಲಿಮೆಂಟ್ನ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಸಾಮಗ್ರಿಗಳನ್ನು, ಫಸ್ಟ್ ಒನ್ನು ರಷ್ಯಾದಿಂದ. ರಷ್ಯಾ ಇದು 45% ಏನು ಮಾಡ್ತಾ ಇದೆ, ನಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟು ಫ್ರಾನ್ಸ್ ನಿಯರ್ಲಿ 11% ಇದು ಎಕ್ಸ್ಪೋರ್ಟ್ ಮಾಡ್ತಿದೆ. ನೆಕ್ಸ್ಟು ಅಮೇರಿಕಾ, ಓಕೆ. ಈ ರೀತಿ ಬರ್ತಾ ಹೋಗುತ್ತೆ. ರಷ್ಯಾದಿಂದ ನಾವು ಹೈಯೆಸ್ಟ್ ಏನು ಮಾಡ್ತಾ ಇದ್ದೀವಿ, ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀವಿ, ಓಕೆ. ಹಾಗಾದರೆ ಸರ್ ನಾವು ಇಂಪೋರ್ಟ್ ಏನಾದರೂ ಮಾಡ್ತಾ ಇದೀವ? ಸಾರಿ, ಎಕ್ಸ್ಪೋರ್ಟ್ ಅಲ್ಲ, ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಯಾವುದು? ರಷ್ಯಾದಿಂದ ಹೈಯೆಸ್ಟು ನಾವೇನು ಮಾಡ್ತಾ ಇದ್ದೀವಿ, 45% ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಫ್ರಾನ್ಸಿಂದ 11% ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅಮೆರಿಕದಿಂದ ನಿಯರ್ಲಿ 0.5 or 6% ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ವಾ ಸರ್? ಎಕ್ಸ್ಪೋರ್ಟ್ ಮಾಡ್ತಾ ಇಲ್ವಾ? ಎಸ್, ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಿಯರ್ಲಿ ರೀಸೆಂಟ್ಲಿ ಯಾವುದು
20ರಿಂದ ಏನು ಮಾಡ್ತಿದ್ವಿ, ಸೆಲ್ಫ್ ರಿಲಿಯನ್ಸ್ ಅಥವಾ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಏನು ಮಾಡಿದ್ವಿ, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ನಾವು ಹೆಚ್ಚು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೀವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ USA ನಾವೇನು ಮಾಡ್ತಾ ಇದ್ದೀವಿ, ಹೈಯೆಸ್ಟ್ ಒಂದು ಡಿಫೆನ್ಸ್ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಬ್ರಹ್ಮೋಸ್ ಮಿಸೈಲ್ಸ್ನ ನಾವು ಫಿಲಿಪೈನ್ಸ್ಗೆ ಏನು ಮಾಡಿದ್ದೀವಿ, ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಇವೆಲ್ಲ ಒಂದು ನಾವು ಎಕ್ಸ್ಪೋರ್ಟಲ್ಲಿ ಗಣನೀಯ. ರೀಸೆಂಟ್ಲಿ ತುಂಬ ಪ್ಲಾನ್ಗಳಿದೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಅದರಲ್ಲಿ ನಮ್ಮ ಒಂದು ಬಜೆಟಲ್ಲಿ ಏನು ಮಾಡ್ತಾರೆ, ಈಗ 2024-25 ಏನು ಮಾಡಿದ್ದಾರೆ, 75 ಬಿಲಿಯನ್ ಅಷ್ಟು ಏನು ಮಾಡಿದರೆ ಅಮೌಂಟನ್ನು ಎತ್ತಿಟ್ಟಿದ್ದಾರೆ. ಯಾವುದಕ್ಕೆ, ಡಿಫೆನ್ಸ್ಗೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ 1.5 GDP, ನಮ್ಮ GDP 1.5 ನಾವು ಡಿಫೆನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಡಿಫೆನ್ಸ್ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದಕ್ಕೆ. ಓಕೆ, ಈ ಸಿಪ್ರಿ ರಿಪೋರ್ಟ್ ಬಗ್ಗೆ ಏನು ಹೇಳುತ್ತೆ ಅಂದರೆ, ನಮಗೆ ಡಿಫೆನ್ಸ್ ಎಲಿಮೆಂಟು ಯಾರು ಹೈಯೆಸ್ಟ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಅದರಲ್ಲಿ ಇಂಡಿಯಾನೇ ಹೈಯೆಸ್ಟ್ ಏನು ಮಾಡ್ತಾ ಇದೆ, ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಏನು ಮಾಡ್ತಾ ಇದೆ, ಆಮದು ಮಾಡ್ಕೊತಾ ಇದೆ, ಅಂದರೆ ಇಂಪೋರ್ಟ್ ಮಾಡ್ಕೊತಾ ಇದೆ ಬೇರೆ ದೇಶಗಳಿಂದ. ಆ ದೇಶಗಳು ಯಾವುವು ಅಂದರೆ ರಷ್ಯಾ, ಫ್ರಾನ್ಸ್ ಮತ್ತು ಅಮೇರಿಕಾ ಆಗಿರುತ್ತೆ. ಎಕ್ಸ್ಪೋರ್ಟ್ ಯಾರಿಗೆ ಮಾಡ್ತಾ ಇದೆ ಅಂದರೆ USA ಜಾಸ್ತಿ ಮಾಡ್ತಾ ಇದೆ. ನಮಗೆ ಒಂದು ಗಣನೀಯ ಒಂದು ಎಕ್ಸ್ಪೋರ್ಟ್ ಯಾವುದಾಗಿರುತ್ತೆ ಅಂದರೆ ಫಿಲಿಪೈನ್ಸ್ನ ಒಂದು ಬ್ರಹ್ಮೋಸ್ನ ಫಿಲಿಪೈನ್ಸ್ಗೆ ನಾವು ರೀಸೆಂಟ್ಲಿ ಮಾರಿದ್ದೀವಿ. ಓಕೆ, ಇದು ತುಂಬ ನೋಟೆಡು. ಓಕೆ, ಈ ಥರ ಒಂದು DRDO ಏನು ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ, ಮಿಸೈಲ್ಸ್ನ ಸ್ಟಾರ್ಟ್ ಮಾಡೋಣ. ಮಿಸೈಲ್ಸಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸಿ ಮಿಸೈಲ್ ಅಂದ್ರೇನು ಡಿಫ್ರೆನ್ಸ್ ನೋಡೋಣ. ಏರ್ ಟು ಏರ್ ಅಂದ್ರೇನು, ಏರ್ ಟು ಸರ್ಫೇಸ್ ಟು ಏರ್ ಅಂದ್ರೇನು, ಇದರ ಬಗ್ಗೆ ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಯಾವ ಮಿಸೈಲ್ಸ್ ನಮ್ಮ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿದ್ದೀವಿ ನಾವು ನೋಡ್ತಾ ಹೋಗೋಣ. ಮಿಸೈಲ್ಸ್ ಪ್ರೋಗ್ರಾಮ್ಸ್ ಯಾವ್ಯಾವಿದೆ ಅಂತ ನೋಡೋಣ. ಓಕೆ, IGDMP ಅಂದರೆ ಏನಂತ ನೋಡೋಣ, ICMB ಅಂದರೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾರೆ. ಥ್ಯಾಂಕ್ ಯು.